ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರದ ಮೀನ ಗ್ರಹದ ಪ್ರವೇಶದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರ ಗ್ರಹವು ಮೀನರಾಶಿಗೆ ಇದೇ ಜನವರಿ 28ರಿಂದ ಪ್ರವೇಶ ಮಾಡಲಿದೆ. ಪ್ರತಿ ಬಾರಿ ತಿಂಗಳಿಗೊಮ್ಮೆ ಹೆಚ್ಚಾಗಿ ಶುಕ್ರನ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ಈ ಬಾರಿಯ ಶುಕ್ರನ ಪರಿವರ್ತನೆ ಒಂದು ಬಹಳ ವಿಶೇಷವೂ ವಿಶಿಷ್ಟವೂ ಆಗಿರುವಂಥದ್ದು. ಸುಮಾರು 18 ವರ್ಷಗಳಿಗೊಮ್ಮೆ ಆಗಿ ಬರುವಂತಹ ಈ ಒಂದು ವಿಚಾರವು ಈಗ ನಡೀತಾ ಇರುತ್ತದೆ. ಅಲ್ಲಿ ಶುಕ್ರನು ಈ ಬಾರಿ ಅಲ್ಲಿ ಮೀನದಲ್ಲಿ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶಿಸುತ್ತದೆ. ಅಂದರೆ ಶುಕ್ರನಿಗೆ ಮೀನರಾಶಿಯು ಉಚ್ಚ ಕ್ಷೇತ್ರವು, ಕನ್ಯಾ ರಾಶಿಯು ನೀಚ ಕ್ಷೇತ್ರವು ಆಗಿರುತ್ತೆ. ಹಾಗಾಗಿ ಶುಕ್ರನು ಉಚ್ಚ ಕ್ಷೇತ್ರಕ್ಕೆ ಪ್ರವೇಶಿಸುವಾಗ ಬಹಳ ಉತ್ತಮ ಪರಿಣಾಮಗಳು ಆಗುವಂತಹ ಒಂದು ವಿದ್ಯಮಾನಗಳು ಹಿಂದೆನೂ ಜರಗಲಿವೆ. ಈ ಬಾರಿಯೂ ಆ ಶುಕ್ರನಿಂದ ಉತ್ತಮ ಪರಿಣಾಮಗಳು ಜರಗಲಿವೆ. ಅಲ್ಲದೆ ಇಲ್ಲಿ ಇನ್ನೊಂದು ವಿಶೇಷ ಇದೆ. ಆ ಶುಕ್ರನಿಗೆ ಅಲ್ಲಿ ರಾಹುವಿನ ಯುತಿ ಸಿಗುವಂಥದ್ದು. ಇದನ್ನು ಹಾಗೆ 18 ವರ್ಷಗಳಿಗೊಮ್ಮೆ ಇಂತಹ ವಿಶಿಷ್ಟ ಯೋಗಗಳಲ್ಲಿ ಆ ಶುಕ್ರ ಮತ್ತು ರಾಹುಗಳ ಸಂಯೋಜನೆ ಅಲ್ಲಿ ಮೀನದಲ್ಲಿ ಆಗುವಂಥ ಒಂದು ಪರಿವರ್ತನೆಗಳು ಕಂಡುಬರುವಂಥದ್ದು. ಹಾಗಾಗಿ ಆ ಒಂದು ಶುಕ್ರ ಮತ್ತು ರಾಹುವಿನ ಸಂಯೋಜನೆ ಆಗುತ್ತೆ. ಜೊತೆಗೆ ಇದಕ್ಕಿಂತಲೂ ಒಂದು ವಿಶಿಷ್ಟವಾದ ಒಂದು ವಿಶೇಷ ಘಟನೆ, ಈ ಬಾರಿ ಅಲ್ಲಿ ಶುಕ್ರನು 4 ತಿಂಗಳುಗಳ ಕಾಲ ಅಲ್ಲಿ ಮೀನದಲ್ಲಿ ಇರುವಂಥ ಒಂದು ಘಟನೆ ಜರುಗುತ್ತೆ. 4 ತಿಂಗಳು ಅಂದರೆ 4 ತಿಂಗಳಲ್ಲಿ ಮೊದಲಿನ ಅಲ್ಲಿ 31 ದಿನಗಳು ಅಂದರೆ ಜನವರಿ 28ರಿಂದ ಫೆಬ್ರವರಿ 28ರವರೆಗೂ ಸುಮಾರು 31 ದಿನಗಳು ಅಲ್ಲಿ ಆತನಿಗೆ ರುಜುಗತಿಯೂ ಇರುತ್ತೆ. ಆ ಬಳಿಕ ಅಲ್ಲಿ ಮಾರ್ಚ್ 1ರಿಂದ ಆರಂಭಿಸಿದ ಏಪ್ರಿಲ್ 12ರವರೆಗೆ ಆರಂಭದಿಂದ ಮಾರ್ಚ್ 1ರಿಂದ ಏಪ್ರಿಲ್ 12ರವರೆಗೆ ಆತನಿಗೆ ವಕ್ರಗತಿಯಲ್ಲಿಯೂ ಅಲ್ಲಿ ಸಿಗ್ತಾನೆ ಸುಮಾರು 43 ದಿನಗಳ ಕಾಲ. ಆ ಬಳಿಕ ಅದೇ ಮೀನರಾಶಿಯಲ್ಲಿಯೂ ಮತ್ತೆ ಆತನಿಗೆ ಅಲ್ಲಿ ರುಜುಗತಿ ಪ್ರಾಪ್ತವಾಗುತ್ತೆ. ಅದೇ ಏಪ್ರಿಲ್ನಲ್ಲಿ ಸುಮಾರು 12ನೇ ತಾರೀಕಿನ ಬಳಿಕ 13ರಿಂದ ಆತನು ಮೇ ಅಂತ್ಯದವರೆಗೂ, ಮೇ 30ನೇ ತಾರೀಕುವರೆಗೂ ಆತನಲ್ಲಿ ಮೀನದಲ್ಲೇ ಇರುವಂಥ ಮತ್ತೆ 48 ದಿನಗಳ ಕಾಲ ಮತ್ತೆ ರುಜುಗತಿ. ಹಾಗಾಗಿ 31 ದಿನಗಳ ರುಜುಗತಿ ಮತ್ತು ಬಳಿಕ 43 ದಿನಗಳ ವಕ್ರಗತಿ, ಆ ಬಳಿಕ ಮತ್ತೆ 48 ದಿನಗಳ ರುಜುಗತಿಯನ್ನು ಅಲ್ಲಿ ಮೀನದಲ್ಲಿ ಪಡೆಯುವಂಥ ಒಂದು ವಿಶಿಷ್ಟ ಘಟನೆ ಇದು ಈ ವಿದ್ಯಮಾನವು ಜರುಗುತ್ತೆ. ಇದು ಅಪರೂಪಕ್ಕೆ ಜರುಗುವಂಥ ಘಟನೆಗಳು. ಯಾಕಂದರೆ ಅಷ್ಟೊಂದು ದೀರ್ಘಾವಧಿಯಲ್ಲಿ ಒಂದು ರಾಶಿಯಲ್ಲಿ ಇರುವಂಥದ್ದು ಅಪರೂಪಕ್ಕೆ. ಕೆಲವೊಂದು ಸಮಯದಲ್ಲಿ 40 ದಿನ, 30 ದಿನ, 28 ದಿನ ಹೀಗೆ ಒಂದು ತಿಂಗಳಿನ ಆಸುಪಾಸಿನ ಅವಧಿಯಲ್ಲಿ ಶುಕ್ರನ ಪರಿವರ್ತನೆ ಆಗ್ತಿರುತ್ತೆ. ಆದರೆ ಈ ಬಾರಿ ಆತನಿಗೆ ಮೊದಲು ರುಜುಗತಿ, ಆಮೇಲೆ ವಕ್ರಗತಿ, ಆಮೇಲೆ ಅದೇ ರಾಶಿಯಲ್ಲಿ ಮತ್ತೆ ರುಜುಗತಿ ದೀರ್ಘಾವಧಿಯಲ್ಲಿ ಬರುವಂಥದ್ದು 4 ತಿಂಗಳ ಕಾಲ ಅಲ್ಲಿರುವಂಥದ್ದು. ಹೀಗಾಗಿ ಈ ಜ್ಯೋತಿಷ್ಯದ ಹಲವಾರು ವಿದ್ಯಮಾನಗಳಲ್ಲಿ 12 ವರ್ಷಗಳಿಗೊಮ್ಮೆ, 18 ವರ್ಷಗಳಿಗೊಮ್ಮೆ, 30 ವರ್ಷಗಳಿಗೊಮ್ಮೆ ಮುಂತಾದ ಕೆಲವೊಂದು ಅದು ಜ್ಯೋತಿರ್ಗಣಿತಕ್ಕೆ ಅನುಗುಣವಾಗಿ ಇಂತಹ ಕೆಲವೊಂದು ಘಟನೆಗಳು ಪುನರಾವರ್ತನೆ ಆಗ್ತಾ ಇರ್ತವೆ. ಹಾಗಾಗಿ ಇದೊಂದು ಅಪರೂಪವಾದ ಘಟನೆಯಾಗಿರುತ್ತೆ. ಶುಕ್ರನ ಈ ಮೀನರಾಶಿಯ ಪ್ರವೇಶದಲ್ಲಿ ಅನೇಕ ರೀತಿಯ ಬದಲಾವಣೆಗಳು, ಪರಿವರ್ತನೆಗಳು ಸೃಷ್ಟಿಯಲ್ಲಿಯೋ, ಜೊತೆಗೆ ಆರ್ಥಿಕವಾಗಿಯೋ, ಜೊತೆಗೆ ಜನಜೀವನದಲ್ಲಿಯೋ, ಸಮಾಜದಲ್ಲಿಯೋ ಎಲ್ಲ ಏರ್ಪಡುವಂಥ ಸಾಧ್ಯತೆ ಈ ಬಾರಿ ಇರುತ್ತೆ. ಆತನ ಉಚ್ಚತ್ವಕ್ಕೆ ಬಂದಾಗ ಶುಕ್ರನಿಗೆ ಸಂಬಂಧಿತವಾದ ಹಲವಾರು ಕ್ಷೇತ್ರಗಳನ್ನು ಹೇಳ್ತೀವಿ. ಉದಾಹರಣೆಗೆ ಶುಕ್ರನು ಆರ್ಥಿಕತೆಗೆ, ಹಣಕಾಸಿಗೆ, ಧನಕನಕಕ್ಕೆ, ವೈಭೋಗಕ್ಕೆ, ನಾನಾ ರೀತಿಯ ಶೃಂಗಾರ ಸಾಮಗ್ರಿಗಳಿಗೆ, ಅನೇಕ ರೀತಿಯ ಬೇರೆ ರೀತಿಯ ಮನೋರಂಜನಾ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳಿಗೆ ಇತ್ಯಾದಿಗಳಿಗೆ ಶುಕ್ರನು ಪ್ರೇರಕನಾಗಿಯೋ, ಪ್ರಚೋದಕನಾಗಿಯೋ, ಕಾರಕನಾಗಿಯೂ ಇರ್ತಾನೆ. ಹಾಗಾಗಿ ಇಂತಹ ಕ್ಷೇತ್ರಗಳಲ್ಲಿ ಈಗ ಒಂದು ಹೆಚ್ಚು ರೀತಿಯ ಪ್ರಭಾವಗಳು ಬೀರುವಂತಹ ಸಾಧ್ಯತೆ ಈ ಜನವರಿ ತಿಂಗಳ ಒಂದು ಅವಧಿಯಲ್ಲಿ ಆಗುವಂಥ 28ರಿಂದ ಆಗಿ ಫೆಬ್ರವರಿ 28ರವರೆಗೆ ಆತನ ರುಜುಗತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ರುಜುಗತಿಗೆ ಬೇರೆ ಪರಿಣಾಮ, ವಕ್ರಗತಿಗೆ ಬೇರೆ ಪರಿಣಾಮ ಇರುತ್ತೆ. ಖಂಡಿತ ಶುಕ್ರನು ಶುಭ ಗ್ರಹಗಳ ಪಟ್ಟಿಯಲ್ಲಿರುವ ಕಾರಣ ಆ ಶುಕ್ರನು ರುಜುಗತಿಯಲ್ಲಿ ಅತ್ಯುತ್ತಮ ಫಲವನ್ನು, ವಕ್ರಗತಿಯಲ್ಲಿ ವಕ್ರವಾದ ಅಥವಾ ಅದಕ್ಕಿಂತ ವಿಕ್ಷಿಪ್ತವಾದ ಅಥವಾ ಭಿನ್ನವಾದ ಫಲವನ್ನು, ವಿರುದ್ಧವಾದ ಫಲವನ್ನು ಕೊಡಲು ಶಕ್ತನಾಗಿದ್ದಾನೆ. ಹಾಗಾಗಿ ಈಗ ನಾವು ತಿಳಿದುಕೊಳ್ಳೋದು ಕೇವಲ ಆತನ ಒಂದು ರುಜುಗತಿಯ ಚಲನೆಯ ಫಲವನ್ನು ತಿಳಿದುಕೊಳ್ಳೋಣ. ವಕ್ರಗತಿಗೆ ಅದರ ಪ್ರತ್ಯೇಕವಾದ ಫಲವನ್ನು ಮತ್ತೆ ಬೇರೆ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇನೆ. ಹಾಗಾಗಿ ಜನವರಿ 28ರಿಂದ ಫೆಬ್ರವರಿ 28ರವರೆಗೆ ಅವಧಿಯ ಒಂದು 31 ದಿನಗಳ ಶುಕ್ರನ ಮೀನ ಪ್ರವೇಶದ ಉಚ್ಚವಾಸದ ರುಜುಗತಿಯ ಪರಿಣಾಮವನ್ನು ಈಗ ನಾವು ಗಮನಿಸೋಣ. ಆಗಲೇ ಹೇಳಿದಂತೆ ಶುಕ್ರನು ನಮ್ಮ ಆಗುಹೋಗುಗಳ ಮೇಲೆ ಬಹಳ ಪರಿಣಾಮ ಬೀರುವಂಥ ಗ್ರಹ. ಅದರಲ್ಲೂ ಈಗಿನ ಒಂದು ಆಧುನಿಕ ಯುಗದಲ್ಲಿ ಅಲ್ಲಿ ಹಣವೇ ಪ್ರಧಾನ, ಧನವೇ ಪ್ರಧಾನ ಅನ್ನೋ ದುಡ್ಡಿದ್ದರೆ ಆಗ ದೊಡ್ಡಪ್ಪ ಅಂಥೇಳಿ, ಕಾಸಿದ್ದರೆ ಕೈಲಾಸ ಅನ್ನೋ ನಾನಾ ರೀತಿಯ ಜನರ ನಾಣ್ಣುಡಿಯಲ್ಲಿ ಬಂದಿದೆ. ಅದು ಈಗೆಲ್ಲ ಶತಮಾನಗಳಿಂದನೂ ದುಡ್ಡಿನ ಮಹತ್ವ ಜನಕ್ಕೆ ಅದರ ಅರಿವಾಗಿದೆ. ಅಂದರೆ ವರ್ಷ ಕಳೆದಂತೆ ಆ ದುಡ್ಡಿನ ಮಹತ್ವ ಜಾಸ್ತಿ ಆಗುತ್ತೆ, ಮಾನವೀಯ ಮೌಲ್ಯಗಳು ಕಡಿಮೆ ಆಗೋದನ್ನು ಗಮನಿಸ್ತಾ ಇರ್ತೇವೆ. ಹಾಗಾಗಿ
ಈಗ ಹಣವೇ ದೊಡ್ಡ ಗುಣ ಅಂತ ಆಗಿಬಿಟ್ಟಿದೆ. ಹಾಗಾಗಿ ಅಂತಹ ಕಾಲದಲ್ಲಿ ಈಗ ಶುಕ್ರನು ನಮಗೆ ಧನಗಳಿಗೆ ಕಾರಕನು, ನಮಗೆ ಆರ್ಥಿಕವಾದ ಒಂದು ಸಬಲತೆಗೆ ಕಾರಕನು, ಆರ್ಥಿಕವಾದ ನಮ್ಮಲ್ಲಿ ಸವಲತ್ತನ್ನು ಕೊಟ್ಟು ಅದರ ಮೂಲಕ ಬೇರೆ ಬೇರೆ ರೀತಿಯ ಈ ಮೋಜು ಮಸ್ತಿಗಳನ್ನು, ಶೃಂಗಾರಗಳನ್ನು ಅಥವಾ ನಾನಾ ರೀತಿಯ ಅಲಂಕಾರಗಳನ್ನು ಅಥವಾ ನಾನಾ ರೀತಿಯ ಪ್ರದರ್ಶನ, ಆಡಂಬರ, ವೈಭೋಗಗಳನ್ನು ಮಾಡಲಿಕ್ಕೆ ಶುಕ್ರನು ಅಲ್ಲಿ ಪ್ರೇರಕನು, ಪ್ರಚೋದಕನು ಆಗಿರ್ತಾನೆ. ಯಾವ ರೀತಿ ದೇವಗುರು ಆಗಿರುವಂಥ ಬೃಹಸ್ಪತಿಯು ಜ್ಞಾನಕಾರಕನು ಆಗಿದ್ದರೆ ಆತನು ಜ್ಞಾನಧಾರಕನು, ಭಕ್ತಿಕಾರಕನು, ಧರ್ಮಕಾರಕನು ಆಗಿದ್ದರೆ ಇಲ್ಲಿ ಶುಕ್ರನು ಅದರ ತದ್ವಿರುದ್ಧವಾದ ಫಲ ಅಂದರೆ ಆತನು ಆ ಜ್ಞಾನದ ಕಡೆಯಿಂದ ಆತನಿಗೆ ಭೋಗ, ಸುಖ, ಜೊತೆಗೆ ವೈಭೋಗ, ಆಡಂಬರ, ಪ್ರದರ್ಶನ ಇತ್ಯಾದಿಗಳು ಶುಕ್ರನಿಗೆ ಕಾರಕತ್ವವಾಗಿದೆ. ಹಾಗಾಗಿ ಈಗಿನ ಯುಗವೇ ಹಾಗೆ, ತಳಕು ಬಳಕಿನ ಯುಗ ಅಂತ ನಾವಿದ್ದೇವೆ, ಅದರಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈಗಿನ ಜನರು ನೇರವಾದ, ಸತ್ಯವಾದ ಅಥವಾ ಜ್ಞಾನಯುತವಾದ ಸತ್ವವಾದ ಮಾತುಗಳಿಗಿಂತ ಮನೋರಂಜಕವಾದ ಅಥವಾ ಒಂದು ಕಿವಿಗೆ ಇಂಪಾದ ಅಥವಾ ಮನಸ್ಸಿಗೆ ತಕ್ಷಣಕ್ಕೆ ಖುಷಿ ಕೊಡುವಂಥದ್ದನ್ನು, ತಕ್ಷಣದ ಪರಿಣಾಮ ಅಷ್ಟೇ ಗಮನಿಸುವಂತಹ ಒಂದು ವಿದ್ಯಮಾನದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ಇಂಥ ವಿದ್ಯಮಾನಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ನಾವು ಸುಖಾಪೇಕ್ಷಿಗಳಾಗಿದ್ದು ಜ್ಞಾನಾಪೇಕ್ಷಿಗಳಿಗಿಂತ ಈಗ ಸುಖಾಪೇಕ್ಷಿಗಳು, ಭೋಗಾಪೇಕ್ಷಿಗಳು ಪರಸ್ಪರ ಹೆಚ್ಚಾಗ್ತಾ ಹೋಗ್ತಾರೆ. ಅದರಲ್ಲಿ ಆ ವರ್ಗ ಈ ವರ್ಗ, ಆ ದೇಶ ಈ ದೇಶ ಅನ್ನಲಿ ಭಿನ್ನತೆ ಏನಿಲ್ಲ. ಎಲ್ಲವೋ ಒಂಥರ ಈ ಸಮಾಜವು ಈಗ ಹೆಚ್ಚಿನ ಒಂದು ಸುಖದ ಕಡೆಗೆ, ಭೋಗದ ಕಡೆಗೆ, ವೈಭೋಗದ ಕಡೆಗೆ, ಆಡಂಬರ ಪ್ರದರ್ಶನ ಕಡೆಗೆ ಹೋಗ್ತಾ ಇರುವಾಗ ಶುಕ್ರನ ಪ್ರಭಾವ ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಪರಿಣಾಮ ಬೀರುತ್ತೆ. ಈ ಬಾರಿ ಶುಕ್ರನಿಂದ ಆಗುವಂಥ ಈ ಪರಿಣಾಮದಲ್ಲಿ ಸುಮಾರು ಆತನು ಇರುವಂಥ 31 ದಿನಗಳ ಅವಧಿಯಲ್ಲಿ ಜಗತ್ತಿನಾದ್ಯಂತ ಶುಕ್ರನು ಉಚ್ಚ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಆರ್ಥಿಕ ಚಟುವಟಿಕೆಗಳು ಈಗ ಸ್ವಲ್ಪ ಗರಿಗೆದರ್ತವೆ. ಹಿಂದೆ ಯಾವುದೇ ಕಾರಣಗಳಿಂದ ನಿಧಾನ ಆಗಿದ್ದ ಆರ್ಥಿಕ ಚಟುವಟಿಕೆಗಳು ಈಗ ತುಂಬ ಗರಿಗೆದರುತ್ತೆ, ತುಂಬ ಸ್ಪೀಡಾಗಿ ಆಗುವಂಥದ್ದು. ಆಮೇಲೆ ಎಲ್ಲ ರೀತಿಯ ಮನೋರಂಜನೆ, ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಕಾವ್ಯ, ಕವನ ಅಥವಾ ಇನ್ನಿತರ ಇದಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ಈ ರೀತಿ ಹಲವಾರು ಈ ಲಲಿತ ಪ್ರಬಂಧಗಳು, ಲಲಿತ ಕಲೆಗಳು ಮುಂತಾದ ಹಲವು ವಿಚಾರ ಇರ್ತವೆ. ಹಾಗೆ ಅವೆಲ್ಲ ವಿಚಾರಗಳಿಗೆ ಈಗ ಹೆಚ್ಚಿನ ಒಂದು ಪ್ರಾಶಸ್ತ್ಯ ದೊರಕುತ್ತೆ. ಅವೆಲ್ಲವೂ ಈಗ ಚೇತರಿಕೆ ಆಗುತ್ತೆ. ಈಗಿನ ಆಧುನಿಕ ಯುಗದಲ್ಲಿ ನಾವು ಗಮನಿಸಬೇಕಾದ್ರೆ TV, ಸಿನಿಮಾ, ಸೀರಿಯಲು, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವೆ, ನಮಗೆ ಸಾಮಾಜಿಕ ಜಾಲತಾಣ ಅಂತ ಹೇಳ್ತೇವೆ. ಅದರಲ್ಲಿ ಬೇರೆ ಬೇರೆ ವರ್ಗಗಳಿರ್ತವೆ. ಉದಾಹರಣೆಗೆ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್, ಅದು ಮೆಸೆಂಜರ್, ಟೆಲಿಗ್ರಾಮ್, ಈ ರೀತಿ ಈಗ ಅದಕ್ಕೆ ನೂರಾರು ದಾರಿಗಳಂತ ಇರ್ತವೆ. ಆ ರೀತಿ ಸಾಮಾಜಿಕ ಜಾಲತಾಣಗಳು ಈಗ ಸ್ವಲ್ಪ ಪ್ರಬಲ ಆಗ್ತವೆ. ಜೊತೆಗೆ ಇದರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅದು ಇದರಲ್ಲಿ ಯಾರಾದರೂ ಅವಕಾಶ ಹುಡ್ತಾರೋ ಅಂಥವ್ರಿಗೀಗ ಕೆಲಸ ಮಾಡೋರಿಗೆ ಹೆಚ್ಚಿನ ಆದಾಯ ಬರ್ಬೋದು, ಅಥವಾ ಅವಕಾಶ ಹುಡುಗರಿಗೆ ಹೊಸ ಅವಕಾಶಗಳು ಸಿಗ್ಬೋದು. ಇದರ ಬೆಳವಣಿಗೆಗಳಿಗೆ ತುಂಬ ಫಾಸ್ಟಾಗಿ ಆಗ್ತದೆ ಈ ಎಲ್ಲ ಕ್ಷೇತ್ರಗಳ ಬೆಳವಣಿಗೆ. ಜೊತೆಗೆ ಈ ಟೂರು, ಟ್ರಾವೆಲು ಅಂದರೆ ಪ್ರವಾಸಗಳು ಮಾಡೋದು, ಮನೋರಂಜನಾ ಕ್ಷೇತ್ರಗಳು, ಎಂಟರ್ಟೈನ್ಮೆಂಟ್ ಮೀಡಿಯಾಗಳು ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕೇಟರಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ರೆಸಾರ್ಟು, ಲಾಡ್ಜು, ಬಾರು, ಪಬ್ಬು, ಕ್ಯಾಸಿನೋ ಅಂತ ಹೇಳ್ತೀವಿ. ಇವೆಲ್ಲ ಮೋಜು ಮಸ್ತಿ, ಮನೋರಂಜನೆ, ಸಾಂಸ್ಕೃತಿಕ ಇತ್ಯಾದಿಗಳಿಗೆ ಕಾರಣವಾಗುವಂಥ ಒಂದು ಕಾರಕಗಳು. ಇಂಥ ಹಲವಾರು ಕ್ಷೇತ್ರಗಳಿಗೆ ತುಂಬ ಒಳ್ಳೆ ಬಿಸ್ನೆಸ್ಸು, ತುಂಬ ಹಣಕಾಸಿನ ಹರಿವಾಗುತ್ತೆ. ಅವರಿಗೆ ವರ್ಷದ ಲಾಭಗಳು 1-2 ತಿಂಗಳಲ್ಲೇ ಬರುತ್ತೆ. ನಾವು ಕೆಲವೊಂದು ಬಿಸ್ನೆಸ್ಗಳು ಸೀಸನಲ್ ಅಂತ ಇರ್ತವೆ. ಉದಾಹರಣೆಗೆ ಮದುವೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು, ಕೇಟರಿಂಗ್ ಮಾಡೋರು, ಅವರಿಗೆ ಮದುವೆ ಸೀಸನಲ್ಲಿ ಅಷ್ಟೇ ತುಂಬ ಆಗುತ್ತೆ. ಫ್ಲವರ್ ಡೆಕೋರೇಟರ್ಸ್ ಅಂತ ಇರ್ತಾರೆ, ಬೇರೆ ಬೇರೆ ರೀತಿಯ ಆರ್ಟ್ ವರ್ಕ್ಗಳನ್ನು ಮಾಡೋಂತಿರ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ಈ ಥೀಮ್ಗಳನ್ನು ಸೃಷ್ಟಿ ಮಾಡೋರು, ಈಗ ಬೇರೆ ಬೇರೆ ಸಮಾರಂಭಗಳಿಗೆ ಥೀಮ್ ಅಂದರೆ ಅವರಿಗೆ ಬೇರೆ ಬೇಕಾಗುವಂಥ ಒಂದು ಹಿನ್ನೆಲೆ ದೃಶ್ಯಾವಳಿಗಳನ್ನು, ಭೂದೃಶ್ಯಗಳು ಇತ್ಯಾದಿಗಳನ್ನು ಸೃಷ್ಟಿ ಮಾಡೋರು ಅಂತ ಇರ್ತಾರೆ. ಹಾಗೆ ಅಂಥವರೆಲ್ಲ ಬೇರೆ ಬೇರೆ ಈ ಕಾಯಕಗಳಿರ್ತವೆ. ಉದಾಹರಣೆಗೆ ಅಂಥ ಕಾಯಕಗಳಿಗೆ ಒಂದು ಮನೋರಂಜನಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟವರಿಗೆ ಈಗ ಎಲ್ಲ 1 ತಿಂಗಳ ಅವಧಿಯಲ್ಲಿ ಹಲವಾರು ಅವರ ಒಂದು ಲಾಸ್ಗಳು ಮೇಕಪ್ ಆಗಿ ತುಂಬ ಲಾಭದ ಕಡೆಗೆ ಬರುತ್ತೆ. ತುಂಬ ಅವರಿಗೆ ಹೆಚ್ಚಿನ ಒಂದು ಬಿಸ್ನೆಸ್ಗಳಾಗುವಂಥದ್ದೆಲ್ಲ ಆಗುತ್ತೆ. ಹಾಗೆಯೇ ಅನೇಕ ರೀತಿಯ ಈಗಿನ ಒಂದು ಆಧುನಿಕ ಯುಗದ ಸೌಲಭ್ಯಗಳು, ಸೌಕರ್ಯಗಳಿರ್ಬೋದು, ಶೃಂಗಾರ ಸಾಮಗ್ರಿಗಳು, ಫ್ಯಾನ್ಸಿ ಇರ್ಬೋದು, ಚಿನ್ನ, ಒಡವೆ, ವಸ್ತುಗಳು, ಬೆಳ್ಳಿ, ಬಂಗಾರಗಳಿರ್ಬೋದು, ಆಭರಣ ತಯಾರಕರಿರ್ಬೋದು, ಈ ರೀತಿ ಹಲವಾರು ಈಗಿನ ಯುಗದ, ಆಧುನಿಕ ಯುಗದ ಏನೇನೋ ಜನರು ಲಕ್ಸುರಿ ಅಂತ ಏನು ಮಾಡ್ತಾರೋ ಆ ಲಕ್ಸುರಿ ಐಟಮ್ಗಳಿಗೆಲ್ಲ ಬೇಡಿಕೆ ಹೆಚ್ಚಾಗುತ್ತೆ, ಅವುಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಅವುಗಳೆಲ್ಲ ಒಂದು ತಯಾರಿಕರಿಗೆ, ಮಾರಾಟಗಾರರಿಗೆ ಅಥವಾ ಮಾರಾಟ ಮಾಡುವಂಥ ಈ ರೆಪ್ರೆಸೆಂಟೇಟಿವ್ಗಳು, ಫ್ರಾಂಚೈಸಿಗಳು ಇರ್ಬೋದು, ಅವರಿಗೆಲ್ಲ ಈಗ ಲಾಭ, ಆದಾಯ ಹೆಚ್ಚಳ ಆಗುವಂಥ ಒಂದು ಅವಕಾಶ. ಹಾಗಾಗಿ ಮೀಡಿಯಾದಿಂದ ಹಿಡಿದು ಎಲ್ಲ ಈ ಎಂಟರ್ಟೈನ್ಮೆಂಟ್ನ ಸಂಬಂಧಪಟ್ಟದ ಕ್ಷೇತ್ರದವರೆಗೂ, ಜೊತೆಗೆ ಎಲ್ಲ ಟೂರ್ ಟ್ರಾವೆಲ್ ನಕ್ಷತ್ರದವರೆಗೂ ಅನೇಕ ರೀತಿಯ ಶುಕ್ರನ ಪ್ರಭಾವ ಈ 1 ತಿಂಗಳ ಕಾಲ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥದ್ದು ಈ ಜನವರಿ 28ರಿಂದ ಫೆಬ್ರವರಿ 28ರ ಅವಧಿ ದೀರ್ಘಾವಧಿಯಲ್ಲಿ ಬರಲಿದೆ. ಅನೇಕ ರೀತಿಯ ಬದಲಾವಣೆಗಳು ಸಹ ಆಗಲಿವೆ. ಇದು ರಾಜಕೀಯ ಕ್ಷೇತ್ರ, ಜೊತೆಗೆ ಈ ಬೇರೆ ಬೇರೆ ರೀತಿಯ ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರದಲ್ಲಿ ಸಹ ಹಲವಾರು ರೀತಿಯ ಬದಲಾವಣೆಗಳು ಬರ್ತವೆ. ಜೊತೆಗೆ ಜನರಲ್ಲಿ ಈ ಕಾಲದಲ್ಲಿ ಸ್ವಲ್ಪ ಸುಖ, ಭೋಗ, ಜೊತೆಗೆ ತಿರುಗಾಟ, ಮನೋರಂಜನೆ ಅಪೇಕ್ಷೆ, ಪ್ರವಾಸ, ಪ್ರಯಾಣ ಇತ್ಯಾದಿಗಳ ಒಂದು ಟ್ರೆಂಡ್ ಅಂದರೆ ಇತ್ಯಾದಿಗಳ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ. ಅದು ಹಾಗಾಗಿ ಅದೊಂದು ಸಾಂಕ್ರಾಮಿಕನಂತ ಹೇಳ್ಬೋದು. ಒಬ್ಬರು ಈಗ ಯಾರೋ ಒಬ್ಬರು ಇನ್ನೂ ಟೂರಿಗೆ ಹೋಗಿದ್ರು, ನಾವು ಹೋಗಬೇಕು ಅಂತ ಕೆಲವರಿಗೆ ಅನಿಸುತ್ತೆ. ಯಾರೋ ಒಬ್ಬರು ವಿದೇಶ ಪ್ರವಾಸ ಹೋದ್ರು, ನಾವು ಹೋಗಬೇಕಂತ ಅನಿಸೋದು. ಹಾಗೆ ಅದೊಂದು ಆಸೆಗಳಿಗೆ ಒಂದೊಂದು ಚೈನ್ ಲಿಂಕ್ ಥರ ಇರ್ತವೆ. ಅಥವಾ ಅವರಿಗಿಂತ ನಾವೇನು ಕಮ್ಮಿ,
ಅಂತ ಹೇಳಿ ತೋರಿಸಲಿಕ್ಕೆ ನಾವು ಅವರು 1 ದೋಷ 2 ದೋಷ ಇದ್ದರೆ ನಾವು 10 ದೋಷ ಸುತ್ತುವಂಥ ಒಂದು ಪ್ಲ್ಯಾನ್ ಹಾಕ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಈಗ ಜನರಲ್ಲಿ ಒಂದು ದುಡ್ಡಿನ ಒಂದು ಹರಿವು ತುಂಬ ಫಾಸ್ಟಾಗಿರುತ್ತೆ. ಆ ದುಡ್ಡಿನ ಹರಿವಿನ ಒಂದು ಫಾಸ್ಟಾಗಿರೋದ್ರಿಂದ ಕೆಲವೊಬ್ಬರಿಗೆ ಆ ಹಣವನ್ನು ವಿವಿಧ ರೀತಿಯ ತಮಗೆ ಇಷ್ಟಪಟ್ಟ ರೀತಿಯಲ್ಲಿ ಖರ್ಚು ಮಾಡಿ ಖುಷಿ ಪಡುವಂಥ ಒಂದು ಅವಕಾಶಗಳು ಈಗ ಇವೆ. ಅದಕ್ಕೆ ನಾನಾ ರೀತಿಯ ಒಂದು ಅವಕಾಶಗಳು, ನಾನಾ ರೀತಿಯ ಒಂದು ಸೌಲಭ್ಯಗಳು ಎಲ್ಲ ಅದು ಆಧುನಿಕ ಸೌಲಭ್ಯಗಳು ಈಗ ತುಂಬ ಒಂದು ಗರಿಗೆದರುತ್ತವೆ. ಅನೇಕ ರೀತಿಯ ಟೂರ್ ಟ್ರಾವೆಲ್ ಇರ್ಬೋದು, ಅದೇ ರೀತಿಯ ಈ ವಿಮಾನ ಪ್ರಯಾಣ ಅಂತ ಹೇಳಿದ್ರು, ಆ ವಿಮಾನ ಪ್ರಯಾಣದಲ್ಲಿ ವಿದೇಶ ಪ್ರಯಾಣಗಳು ಸಹ ಇನ್ಕ್ಲೂಡ್ ಆಗ್ತವೆ. ಹಾಗಾಗಿ ಶುಕ್ರನು ಅಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಅನೇಕ ರೀತಿಯ ವಿದೇಶ ಪ್ರಯಾಣಗಳಿಗೆ ಹೆಚ್ಚಾಗ್ತವೆ. ಅಂದರೆ ಡಬಲ್ಗಿಂತಲೂ ಜಾಸ್ತಿ ಒಂದು ಓವರ್ ಕ್ರೌಡ್ ಅಂತ ಹೇಳ್ತೇವೆ. ಹಾಗೆ ವಿಮಾನಗಳಲ್ಲಿ ಈಗ ಟಿಕೆಟು ಸಿಗುವಂಥದ್ದೇ ಇಲ್ಲ ಅಂತಂದರೆ ಅಷ್ಟು ಒಂದು ಫುಲ್ ಆಗುವಂಥದ್ದೆಲ್ಲ ಘಟನೆಗಳು ಜರುಗುತ್ತವೆ. ಹಾಗಾಗಿ ಇವೆಲ್ಲ ಈ ಕಾಲದಲ್ಲಿ ಶುಕ್ರನ ಒಂದು ಪರಿವರ್ತನೆ ಕಾಲದಲ್ಲಿ ಜನರ ಮನಸ್ಸಲ್ಲೂ ಅಂಥ ಒಂದು ಭಾವನೆ ಬರುತ್ತೆ. ಜನರ ಮನಸ್ಸಲ್ಲೂ ಆ ದುಡ್ಡನ್ನು ಒಂದು ತುಂಬ ಸುಖಕ್ಕಾಗಿ, ಭೋಗಕ್ಕಾಗಿ, ಶೃಂಗಾರಕ್ಕಾಗಿ, ಪ್ರದರ್ಶನಕ್ಕಾಗಿ, ಆಡಂಬರಕ್ಕಾಗಿ ಖರ್ಚು ಮಾಡುವಂಥ ಒಂದು ಟೆಂಡೆನ್ಸಿ ಅಥವಾ ಮನಸ್ಥಿತಿ ಬರುತ್ತೆ. ಅವೆಲ್ಲ ಈಗ ಜಾಸ್ತಿ ಈ ಕಾಲದಲ್ಲಿ ಕಂಡುಬರುತ್ತೆ. ಇನ್ನು ಸಣ್ಣ ಪುಟ್ಟ ಡ್ರಾಬ್ಯಾಕ್ಗಳು, ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸಹ ಇರ್ತವೆ. ಯಾಕಂದರೆ ಅಲ್ಲಿ ಬರುವಂಥದ್ದು ಈ ರಾಹುವಿನ ಯುತಿ, ಅಲ್ಲಿ ಶುಕ್ರನು ರಾಹುನು ಇಬ್ಬರೂ ಕುಳಿತಿರೋದು ಮೀನದಲ್ಲಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಫೆಬ್ರವರಿ 5ರವರೆಗೆ ಗುರುವಿಗೆ ವಕ್ರಗತಿ ಇದೆ. ಅದು ಗುರುವಿನ ಮನೆ ಮೀನರಾಶಿ ಆಗಿರುತ್ತೆ. ಅಲ್ಲಿ ಗುರುವಿನ ವಕ್ರಗತಿ ಇರುವುದರಿಂದ ಶುಕ್ರನು ಅಲ್ಲಿ ಗುರುವಿನ ಮನೆಯಲ್ಲಿ ಶುಕ್ರನು ರಾಹು ಯುತಿಗಳು ಪಡೆಯೋದ್ರಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಅಂದರೆ ಈ ರೀತಿಯ ಭ್ರಷ್ಟಾಚಾರಗಳು, ಅನೈತಿಕ ವ್ಯವಹಾರಗಳು, ಅಕ್ರಮಗಳು ಮುಂತಾದೆಲ್ಲ ಸ್ವಲ್ಪ ಹೆಚ್ಚಳ ಆಗುತ್ತೆ. ಜೊತೆಗೆ ಜನರು ಅಡ್ಡದಾರಿಯ ಮೂಲಕ ಬೇಗ ಹಣವನ್ನು ಮಾಡುವಂಥ ಪ್ರಮೇಯಗಳು ಹಿಡಿತಾರೆ ನೋಡ್ತೇವೆ. ಬೇರೆ ಬೇರೆ ರೀತಿಯ ಸೈಬರ್ ವಂಚನೆ, ಸೈಬರ್ ಕ್ರೈಮ್ ಪ್ರತಿನಿತ್ಯ ಹೊರಗುತ್ತೆ. ಎಷ್ಟು ವರದಿಯಾಗಿದ್ರೂ ಮತ್ತಷ್ಟು ಹೊಸ ಪ್ರಕರಣಗಳು ಅಲ್ಲಿ ವರದಿ ಆಗ್ತಿರ್ತವೆ. ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಅಲ್ಲಿ ಕಳೆದುಕೊಳ್ಳುವಂಥದ್ದು ಅವೆಲ್ಲ ಈಗ ಈ ಕಾಲದಲ್ಲಿ ರಾಹುವಿನ ಪ್ರಭಾವದಿಂದ ಇಂಥವುಗಳು ಅಡ್ಡದಾರಿಯ ಮೂಲಕ ಹಣ ಮಾಡುವಂಥದ್ದು, ಹಣ ದೋಚುವಂಥದ್ದೆಲ್ಲ ಅಲ್ಲಲ್ಲಿ ಕಂಡುಬರುತ್ತೆ. ಜೊತೆಗೆ ಈ ಆಸ್ತಿ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳಲ್ಲಿ ತುಂಬ ಒಂದು ಮೇಲಾಟ ಆಗುವಂಥದ್ದು. ಇನ್ನು ಸ್ತ್ರೀ ಮೂಲದಿಂದ ಆಗುವಂಥ ವಿವಾದಗಳು ಸ್ವಲ್ಪ ಈ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ಸ್ತ್ರೀ ಮೂಲ ಅಂದರೆ ಒಂದು ಹೆಣ್ಣಿನ ವಿಚಾರವಾಗಿ ಆಗುವಂಥ ವಿವಾದಗಳು. ಅಲ್ಲದೆ ಈ ಪ್ರಸಿದ್ಧ ವ್ಯಕ್ತಿಗಳು, ಪ್ರಸಿದ್ಧ ರಾಜಕಾರಣಿಗಳು, ಪ್ರಸಿದ್ಧ ಧಾರ್ಮಿಕ ಮುಖಂಡರು ಅಥವಾ ಗುರು ಅಂತ ಹೇಳ್ತೀವಲ್ಲ, ಅಂಥ ಪ್ರಸಿದ್ಧ ಧಾರ್ಮಿಕ ಮುಖಂಡರೆಲ್ಲ ಈ ಹೆಣ್ಣಿನ ವಿಚಾರದ ಯಾವುದೇ ಒಂದು ಸಂಚಿನಲ್ಲಿ ಸಿಲುಕೊಳ್ಳುವಂಥದ್ದು ಅಥವಾ ಸ್ತ್ರೀ ಮೂಲಕ ಆಗುವಂಥ ಯಾವುದೇ ಒಂದು ಅಪವಾದ ಅವರಿಗೆ ಅಂಟಿಕೊಳ್ಳುವಂಥದ್ದು ಇತ್ಯಾದಿಲ್ಲ ಆಗುತ್ತೆ. ಈ ರೀತಿ ಅನೇಕ ರೀತಿಯ ಅಕ್ರಮ, ಭ್ರಷ್ಟಾಚಾರ, ಅನೈತಿಕತೆ, ಅಡ್ಡದಾರಿಯ ಒಂದು ದುಡಿಮೆ ಮುಂತಾದವುಗಳಿಗೆ ಸಹ ಈ ಕಾಲದಲ್ಲಿ ಪ್ರೇರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ರಾಹುವಿನ ಯುತಿ ಜೊತೆಗೆ ಅಲ್ಲಿ ಗುರುವಿಗೆ ವಕ್ರತೆ ಪ್ರಾಪ್ತವಾಗೋದು, ಗುರುವಿನ ಮನೆಯಲ್ಲಿರುವಂಥ ಶುಕ್ರ ಮತ್ತು ರಾಹುಗಳ ಕಾರಣವಾಗಿ ಇಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಕೆಲವೊಂದು ಕಾರಣಗಳು ಆಗ್ಬೋದು. ಇನ್ನು ಕೆಲವೊಂದು ಹಿರಿಯ ವ್ಯಕ್ತಿಗಳ ಮೇಲೆ ಅಥವಾ ಹಿರಿಯ ಒಂದು ರಾಜಕಾರಣಿ ಅಥವಾ ಹಿರಿಯ ಒಂದು ಧಾರ್ಮಿಕ ವ್ಯಕ್ತಿಗಳ ಮೇಲೆ ಏನೋ ಒಂದು ಗಂಭೀರವಾದ ಆರೋಪಗಳು, ಅವರ ಒಂದು ಜೀವನಕ್ಕೆ ಕಳಂಕ ಬರುವಂಥದ್ದು ಮುಂತಾದ ಘಟನೆಗಳು ಸಹ ಈ ಕಾಲದಲ್ಲಿ ಜರುಗುವಂಥ ಅವಕಾಶಗಳಿರ್ತವೆ. ಇವೆಲ್ಲವೂ ಈ ಒಂದು ಸಾರ್ವತ್ರಿಕ ಪ್ರಭಾವ ಅಂತ ಹೇಳಿದಾಯಿತು. ಶುಕ್ರನ ಒಂದು ಈ ಮೀನರಾಶಿಯಲ್ಲಿ ಜನವರಿ 28ರಿಂದ ಫೆಬ್ರವರಿ 28ರವರೆಗೆ ಸಾರ್ವತ್ರಿಕ ಫಲ. ಇನ್ನು ಆರ್ಥಿಕತೆ ಮೇಲೆ ಇಂಥ ಪರಿಣಾಮ, ಇನ್ನು ವಾತಾವರಣದ ಮೇಲೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಈ ಶುಕ್ರ ಮತ್ತು ರಾಹುಗಳಿಂದ ಅಷ್ಟೇನು ಬರಲಿಕ್ಕಿಲ್ಲ. ಈ ಕಾಲದಲ್ಲಿ ಏನೇನು ವಾತಾವರಣ ಇರುತ್ತೋ ವಾತಾವರಣಕ್ಕೆ ಪೂರಕವಾಗುವಂಥ ಘಟನೆಗಳಷ್ಟೇ ಜರುಗುತ್ತವೆ. ಇನ್ನು ಜನರಿಗೆ ಈ ಆರೋಗ್ಯ ವಿಚಾರ, ಇನ್ನಿತರ ವಿಚಾರಕ್ಕೆ ಗಮನಿಸಿದಾಗ ಆರೋಗ್ಯದಲ್ಲಿ ಕೆಲವೊಂದು ಈ ಹೆಚ್ಚಿನ ಒಂದು ಯಾವುದು ಶ್ರೀಮಂತಿಕೆ, ಕೆಲವು ರೋಗಗಳು ಅಂತ ಹೇಳ್ತೇವೆ. ಶ್ರೀಮಂತಿಕೆ ಅಂದರೆ ಹೆಚ್ಚಿನ ಸೌಲಭ್ಯಗಳು ಹೆಚ್ಚಾದಾಗ ಅಲ್ಲಿ ಬರುವಂಥ ಲೈಫ್ ಸ್ಟೈಲ್ ಓರಿಯೆಂಟೆಡ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಅದೆಲ್ಲ ಅಂಥದ್ದೆಲ್ಲ ಜಾಸ್ತಿ ಆಗಿದೆ. ಉದಾಹರಣೆಗೆ ಒಬೆಸಿಟಿ ಇರ್ಬೋದು, ಅದರ BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್, ಇವೆಲ್ಲ ನಮ್ಮ ಒಂದು ಸುಖ ಜೀವನ ಶೈಲಿ ಅಂದರೆ ಅಲ್ಲಿ ಶ್ರಮದ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಯಾವುದೇ ರೀತಿಯ ಸರಿಯಾದ ಒಂದು ದೈಹಿಕ ಚಟುವಟಿಕೆ ಕೊರತೆ, ತಿನ್ನೋದು ಜಾಸ್ತಿಯಾಗಿ ಅಲ್ಲಿ ದುಡಿಯೋದು ಕಡಿಮೆ ಅಂತ ಹೇಳ್ತಾರೆ. ಆ ರೀತಿ ಅಂಥ ಒಂದು ಸ್ಥಿತಿಗೆ ಬಂದಾಗ ಆಗುವಂಥ ಅಂಥ ಒಂದು ಲೈಫ್ ಸ್ಟೈಲ್ನಿಂದ ಬರುವಂತಹ ಜೀವನ ಶೈಲಿಯಿಂದ ಬರುವಂಥ ರೋಗಗಳು ಈ ಕಾಲದಲ್ಲಿ ಆಟೋಮೆಟಿಕ್ಕಾಗಿ ಹೆಚ್ಚಳ ಆಗ್ತವೆ. ಅಂದರೆ ಆ ರೀತಿ ಶುಕ್ರನು ಈಗ ಭೋಗಕ್ಕೆ, ಸುಖಕ್ಕೆ ಎಲ್ಲ ಜಾಸ್ತಿ ನಮ್ಮನ್ನು ಸಪೋರ್ಟ್ ಮಾಡ್ತಾನೆ. ಅಲ್ಲಿ ಆರೋಗ್ಯದ ಕಡೆಗೆ ನಮಗೆ ನೆಗ್ಲಿಜೆನ್ಸ್ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ಹಲವಾರು ಹೊಸ ಪ್ರಕರಣಗಳು ವರದಿ ಆಗುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ವಿಚಾರ. ಇವೆಲ್ಲವೂ ಈ ಶುಕ್ರನ ಒಂದು ಸಾರ್ವತ್ರಿಕ ಪ್ರಮಾಣದ ಒಂದು ಸಾರ್ವತ್ರಿಕ ಫಲವನ್ನು ಗಮನಿಸ್ತಾ ಇದ್ದು, ಇನ್ನು ರಾಶಿಗಳ ಮೇಲೆ ಶುಕ್ರನು ಯಾವ ರೀತಿಯ ಪರಿಣಾಮ ಗಮನಿಸ್ತಾನೆ. ಶುಕ್ರನು ಸಾಮಾನ್ಯವಾಗಿ 6ರಿಂದ 7 ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಒಂದು ಬಾರಿ ಗೋಚರದಲ್ಲಿ ಒಂದು 3 ರಾಶಿಗೆ ಸ್ವಲ್ಪ ಮಿಶ್ರ ಫಲ ಮತ್ತು 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಸಹ ವ್ಯಕ್ತವಾಗುತ್ತೆ. ಹಾಗಾಗಿ ಆತನಿಗೆ ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರ್ತಾರೆ. ಯಾಕಂದರೆ ಆತನು ಒಂದು ಗೋಚರದಲ್ಲಿ ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. 7, 8 ರಾಶಿಗಳಿಗೆ ಕೆಲವು ಉತ್ತಮ ಫಲ ಕೊಡುವಂಥದ್ದಿದೆ. 7 ರಾಶಿಗಳಿಗೆ ನಿರಂತರವಾಗಿ ಉತ್ತಮ ಫಲ ಕೊಡುವಂಥದ್ದಿರುತ್ತೆ. ಜೊತೆಗೆ ಕೇವಲ 3 ರಾಶಿಗಳಿಗೆ ಅಷ್ಟೇ ಸಂಕಷ್ಟ ಫಲಗಳು ಶುಕ್ರನಿಂದ ವ್ಯಕ್ತವಾಗುತ್ತವೆ. ಹಾಗಾಗಿ ಒಂದೊಂದಾಗಿ ಈಗ ರಾಶಿ ಫಲವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ಶುಕ್ರನ ಫಲದಿಂದ ಆತನು ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ ಅಥವಾ 12ನೇ ಮನೆ ಅಂತಾಗುತ್ತೆ, ನಷ್ಟ ಸ್ಥಾನ ಅಂತ ಹೇಳ್ತಾರೆ. ಆದರೆ ಒಂದು ವೈಚಿತ್ರ್ಯ ಏನಂದರೆ ಎಲ್ಲ ಗ್ರಹಗಳು ನಷ್ಟ ಭಾವದಲ್ಲಿ ಸಂಪೂರ್ಣ ನಷ್ಟವನ್ನು ಉಂಟು ಮಾಡ್ತಾರೆ. ಆದರೆ ಶುಕ್ರನು ಸಂಪೂರ್ಣ ನಷ್ಟವನ್ನು ಉಂಟು ಮಾಡೋದಿಲ್ಲ. ಆತನು ಅದರ ಜೊತೆಗೆ ನಿಮಗೆ ಸ್ವಲ್ಪ ಆದಾಯವನ್ನು ಸಹ ಕೊಡ್ತಾನೆ. ಹಾಗಾಗಿ ಅಲ್ಲಿ
ನಿಮಗೆ ಅದನ್ನು ಒಂದು ರೀತಿಯ ವೈಭವಕ್ಕೆ ಆಡಂಬರಕ್ಕೆ ಖರ್ಚು ಮಾಡುವಂಥ ಪ್ರೇರೇಪಣೆ ಕೊಡ್ತಾರೆ. ನಿಮಗೆ ಆದಾಯಕ್ಕೇನು ಕೊರತೆ ಬರೋದಿಲ್ಲ, ಆದರೆ ಬಂದ ಆದಾಯವನ್ನು ನೀವು ಆಡಂಬರಕ್ಕೆ, ಪ್ರದರ್ಶನಕ್ಕೆ, ಮುಂತಾದ ವೈಭವಗಳಿಗೆ ಖರ್ಚು ಮಾಡುವಂಥ ಒಂದು ಪ್ರೇರಣೆಯನ್ನು ಕೊಡ್ತಾನೆ. ಹಾಗಾಗಿ ಈ 12ನೇ ಮನೆ ಇದ್ದರೂ ನೀವು ತುಂಬ ಚಿಂತೆ ಪಡುವಂತಿಲ್ಲ. ನಿಮಗೆ ಆದಾಯಗಳು ಚೆನ್ನಾಗಿರುತ್ತವೆ. ಅನೇಕ ರೀತಿಯ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಪರಿವರ್ತನೆ ಆಗುತ್ತೆ. ವಿಶೇಷವಾಗಿ ಯಾರ್ಯಾರು ತಮ್ಮ ಸ್ವಂತ ಉದ್ಯೋಗ ಮಾಡ್ತಾರೋ, ಸ್ವಂತ ಒಂದು ವೃತ್ತಿ ಮಾಡ್ತಾರೋ, ಪ್ರೊಫೆಷನಲ್ ಇರ್ತಾರೋ ಅವರಿಗೆಲ್ಲ ಈ ಕಾಲದಲ್ಲಿ ಹಣದ ಹರಿವು ಬಹಳ ಹೆಚ್ಚಾಗುತ್ತೆ. ಅನೇಕ ರೀತಿಯ ಲಾಭಗಳು ಬರುವಂಥದ್ದು, ಜೊತೆಗೆ ಹಿಂದೆ ಬರಬೇಕಾದ ಬಾಕಿ ಹಣಗಳೆಲ್ಲ ಬರುವಂಥದ್ದೆಲ್ಲ ಬಂದೇ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ಶುಭ ಸಮಾರಂಭಗಳು ಆಯೋಜನೆ ಆಗುವಂಥದ್ದು, ಶುಭವಾದ ವಿಚಾರಗಳಿಗೆ ಖರ್ಚು ಮಾಡುವಂಥದ್ದು, ಅನೇಕ ರೀತಿಯ ವಸ್ತ್ರ, ಆಭರಣ, ಯಂತ್ರ, ವಾಹನ ಕೊಳ್ಳುವಂಥದ್ದು, ಭೋಗ ಸಾಮಗ್ರಿಗಳನ್ನು, ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥದ್ದು, ಈ ರೀತಿ ಒಂದು ಅವಕಾಶಗಳು ಸಹ ಮೇಷರಾಶಿಗೆ ಬರುತ್ತೆ. ಹಾಗಾಗಿ ಬಂದ ಹಣವನ್ನು ನೀವು ಅನೇಕ ರೀತಿಯಲ್ಲಿ ಹೀಗೆ ರೀತಿ ವಿನಿಯೋಗ ಮಾಡುವಂಥ ಒಂದು ಬುದ್ಧಿ ಕೊಡ್ತಾನೆ. ಆ ರೀತಿ ಯಾರದು ಸದ್ವಿನಿಯೋಗ ಆದರೆ ಪರವಾಗಿಲ್ಲ, ಅದು ಅನೇಕ ರೀತಿಯ ನಿಮ್ಮ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮಿತಿಯನ್ನು ನೀಡಿಕೊಳ್ಳಿ. ಯಾಕಂದರೆ ಮುಂದೆ ಬರತಕ್ಕಂತಹ ಕೆಲವು ನಿಮಗೆ ದಿನಗಳು ಅಥವಾ ಕೆಲವು ವರ್ಷಗಳು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಸಾಡೆ ಸಾತಿಯ ಒಂದು ಪೂರ್ಣ ಪ್ರಮಾಣವು ನಿಮಗೆ ಅಲ್ಲಿ ಈಗಾಗಲೇ ಸಣ್ಣ ಮಟ್ಟಿಗೆ ಆರಂಭವಾಗಿದೆ. ಅದು ನಿಮಗೆ ಮಾರ್ಚ್ ಅಂತ್ಯದಿಂದ, ಅಂದರೆ ಮಾರ್ಚ್ 29ರ ಬಳಿಕ ಶನಿ ಪರಿವರ್ತನೆಯಿಂದ ನಿಮ್ಮ ರಾಶಿಗೆ ಶನಿ ಮಹಾತ್ಮರು ಬರಲಿದ್ದಾರೆ. ಆವಾಗ ಆರ್ಥಿಕವಾಗಿ ಈಗ ಇದ್ದಷ್ಟೇ ಆರ್ಥಿಕವಾಗಿ ಸುಸ್ಥಿತಿ ಇರೋದಿಲ್ಲ. ಅದು ಆವಾಗ ಖರ್ಚುಗಳು ಜಾಸ್ತಿ ಆಗ್ಬೋದು, ಆದಾಯ ಕುಸಿತ ಆಗ್ಬೋದು. ಹಾಗಾಗಿ ಈ ಬಂದಂಥ ಆದಾಯದಲ್ಲಿ ಸ್ವಲ್ಪ ನೀವು ಈಗಲೇ ಸ್ವಲ್ಪ ನಿಮ್ಮ ಭದ್ರತೆಗೆ ಅಥವಾ ಮುಂದಿನ ಒಂದು ಯಾವುದೇ ವಿಚಾರಗಳಿಗೆ ಸ್ವಲ್ಪ ಉಳಿತಾಯವನ್ನು ಮಾಡುವಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಬೇಕಾದಷ್ಟು ಹಣದ ಕಾಸಿನ ಹರಿವು, ಹಣಕಾಸಿನ ಲಾಭ, ಹಣಕಾಸಿನ ಆದಾಯ ಎಲ್ಲ ಇರುತ್ತೆ. ಬಂದ ಆದಾಯದಲ್ಲಿ ನಿಮಗೆ ಈಗ ವೈಭೋಗಕ್ಕೆ, ಪ್ರದರ್ಶನಕ್ಕೆ, ಆಡಂಬರಕ್ಕೆ ಅಥವಾ ಇನ್ನಿತರ ಲಕ್ಸುರಿಗಳಿಗೆ ಖರ್ಚು ಮಾಡುವಂಥ ಒಂದು ಬುದ್ಧಿ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಭವಿಷ್ಯದ ಒಂದು ಉಳಿತಾಯಕ್ಕಾಗಿ ಸ್ವಲ್ಪ ನೀವು ಕಾದಿರಿಸುವಂಥದ್ದು, ಅಥವಾ ಈ ಕಾಲದಲ್ಲಿ ನಿಮಗೆ ನಿಮ್ಮ ಮಿತ್ರರಾಗಲಿ, ಬಂಧುಗಳಾಗಲಿ ಅಥವಾ ಇನ್ನೇನಾರು ನಿಮಗೆ ರಾಂಗ್ ಐಡಿಯಾಗಳನ್ನು ಕೊಟ್ಟು ಅಥವಾ ತಪ್ಪಾದ ಒಂದು ಮಾಹಿತಿಗಳನ್ನು ಕೊಟ್ಟು ನೀವು ಅದಕ್ಕೆ ಖರ್ಚು ಮಾಡೋಣ, ಅಲ್ಲಿ ಹೋಗೋಣ, ಇದು ತಗೊಳ್ಳೋಣ, ಅಥವಾ ಅದನ್ನು ಈಗ ಕಡಿಮೆಗೆ ಸಿಗುತ್ತೆ ಅದನ್ನು ಈಗ ತೆಗೆದುಕೊಂಡ್ಕೊಳ್ಳೋಣ ಅಂದರೆ ಅವಶ್ಯಕತೆ ಇದ್ದರೆ ಪರವಾಗಿಲ್ಲ, ಅನಾವಶ್ಯಕವಾಗಿ ಅದನ್ನು ಅಕ್ಯುಮುಲೇಟ್ ಮಾಡೋದು, ಸಂಗ್ರಹ ಮಾಡುವಂಥ ಪ್ರವೃತ್ತಿಗೆ ಸಹ ನಿಮಗೆ ಇನ್ನಿತರರು ಪ್ರೇರಣೆ ಆಗ್ಬೋದು. ನಿಮ್ಮ ಮಿತ್ರರೇ, ಬಂಧುಗಳಿರ್ಬೋದು, ಮನೆಯ ಸದಸ್ಯರೇ ಇರ್ಬೋದು. ಉದಾಹರಣೆಗೆ ಗಂಡನಿಗೆ ತುಂಬ ಆದಾಯ ಬಂತು, ಅವಾಗ ಹೆಂಡತಿ ಅದನ್ನು ಕೊಳ್ಳೋಣ, ಇದನ್ನು ಕೊಳ್ಳೋಣ ಅಂತ ಮನಸ್ಸು ಬರುತ್ತೆ. ಅಥವಾ ಹೆಂಡತಿಗೆ ಯಾವುದೋ ರೀತಿಯ ಒಂದು ಹಣ ಬಂತು ಅಂತ ಇಟ್ಕೊಳ್ಳೋಣ, ಅವರಿಗೆ ಒಂದು ಆಸ್ತಿ ಮೂಲಕದ್ದು ಅಥವಾ ಆಸ್ತಿ ವಿಭಾಗ ಆಗಿದ್ದು ಅಥವಾ ತಂದೆ ಮನೆಯಿಂದ ತಾಯಿ ಮನೆಯಲ್ಲಿ ಯಾವುದೊಂದು ದೊಡ್ಡ ಮೊತ್ತದ ಹಣ ಬಂತು. ಆ ಬಂದ ಹಣನ ಈಗ ನಾವು ತಕ್ಷಣ ಯಾವುದೇ ರೀತಿಯ ಇಂಥ ಒಂದು ವಿಚಾರಗಳಿಗೆ ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅವರೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ. ಮೇಷರಾಶಿಯವರು ನಿಮ್ಮ ಹಣದ ಒಂದು ಭದ್ರತೆ ಮಾಡಿಕೊಳ್ಳಿ. ಜೊತೆಗೆ ಇತರರ ಒಂದು ಮಾತುಗಳಿಗೆ, ಇತರ ಒಂದು ಆಮಿಷಕ್ಕೆ ಒಳಗಾಗಿ ಅಥವಾ ಬಂದ ಹಣವನ್ನು ಕೆಲವೊಬ್ಬರಿಗೆ ಈ ಒಂದು ಶೇರಲ್ಲಿ ಹಾಕೋಣ, ಇನ್ನೊಂದು ಹಾಕೋಣ ಅಂತ ಏನೋ ಬೇರೆ ಬೇರೆ ಐಡಿಯಾಗಳನ್ನು ಕೊಡ್ತಾರೆ. ಅಲ್ಲಿ ಕೆಲವರಿಗೆ ಆ ಹಣ ಪೂರ್ತಿ ಮುಳುಗಡೆ ಆಗುವಂಥದ್ದು. ಈಗ ನಿಮಗೆ ಲಾಭ ಬಂದಂಗೆ ಆಗ್ಬೋದು, ಯಾವಾಗ ಶನಿ ಬರುತ್ತೋ ನೀವು ಹಾಕಿದ ಹಣ ಅಲ್ಲಿ ಅಸಲು ಇಲ್ಲ, ಬಡ್ಡಿ ಇಲ್ಲ ಅನ್ನೋರಿಗೆ ಮುಳುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಆರ್ಥಿಕ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಅಷ್ಟೇ ಹೊರತು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಅಷ್ಟೇನು ಶುಕ್ರನಿಂದ ಅಡ್ಡ ಪರಿಣಾಮಗಳು ಎಲ್ಲ ಒಳ್ಳೆಯ ಪರಿಣಾಮಗಳಾಗುತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಶ್ಲೋಕ ಅಥವಾ ದೇವತಾ ಪ್ರಾರ್ಥನೆ ಮಾಡ್ಬೋದಾಗಿದೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿ ಈ ಒಂದು ಗೋಚಾರದಲ್ಲಿ ಬಹಳ ಅದೃಷ್ಟಶಾಲಿ ರಾಶಿಗಳು ಅಂತ ಹೇಳ್ಬೋದು. ಇಲ್ಲಿ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ನಿಮ್ಮದಾಗಿದೆ. ಅಲ್ಲಿ ಪ್ರತಿ ಗೋಚಾರದಲ್ಲೂ ಯಾವುದೇ ಗ್ರಹ ಆಗಲಿ ಲಾಭಸ್ಥಾನದ ಲಾಭವನ್ನು ಕೇವಲ ಒಂದು ರಾಶಿಗಷ್ಟೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮ್ಮ ರಾಶಿಯಿಂದ 11ನೇ ಮನೆ ಅದಕ್ಕೆ ಲಾಭಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ರಾಶಿಯಿಂದ ಈ ಶುಕ್ರನಿರುವಂಥ ಮೀನರಾಶಿಯು 11ನೇ ಮನ ಅಂದರೆ ಪ್ರದಕ್ಷಿಣ ಆಕಾರವಾಗಿ ಕುಂಡಲಿಯನ್ನು ಲೆಕ್ಕ ಹಾಕಿದಾಗ ಅಲ್ಲಿ 11ನೇ ಮನೆಯಲ್ಲಿ ಬರುವಂಥ ನಿಮಗೆ ಲಾಭಸ್ಥಾನದ ವಿಶೇಷವಾದ ಲಾಭವು, ಆದಾಯವು, ಸುಖವೂ ಇದೆ. ಶುಕ್ರನು ನಿಮಗೆ ವೃತ್ತಿಯಲ್ಲಿ ಪ್ರಗತಿ ಮಾಡ್ತಾನೆ. ಯಾರ್ಯಾರಿಗೆ ಜಾಬಲ್ಲಿ ಸ್ವಲ್ಪ ಈಗ ಹಿನ್ನಡೆ ಇತ್ತು ಇಷ್ಟು ವರ್ಷ, ಈಗ ತುಂಬ ಮುನ್ನಡೆ ಆಗುತ್ತೆ. ಹೊಸ ಜಾಬ್ಗೆ ಹುಡುಕೋರಿಗೆ ಹೊಸ ಜಾಬ್ ಸಿಗ್ಬೋದು, ಅಥವಾ ಇರುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಸಿಗ್ಬೋದು. ಅಥವಾ ನೀವು ಕೇಳಿದ ಸೌಲಭ್ಯ ಹಿಂದೆ ಸಿಕ್ಕಿರಲಿಲ್ಲ, ಈಗ ನಿಮಗೆ ತಕ್ಷಣ ಸಿಗ್ಬೋದು. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ ಉದ್ಯಮ ಅಥವಾ ಇನ್ನಿತರ ಹೈನುಗಾರಿಕೆ, ತೋಟಗಾರಿಕೆ ನಡೆಸೋರಿಗೆ ಅವರಿಗೆ ತುಂಬ ಹೆಚ್ಚಿನ ಲಾಭ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಈಗ ನಿರಂತರವಾದ ಬೇಡಿಕೆ ಬರುತ್ತೆ. ಹಿಂದೆ ನಿಮಗೆ ಬಾಕಿಯಾಗಿದ್ದ ಹಣಗಳೆಲ್ಲ ನಿಮಗೆ ಬಂದೇ ಕೈಸಿರುತ್ತೆ. ಸರ್ಕಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಸಿಗಬೇಕಾದ ಹಣ ಎಲ್ಲ ಸಿಗುತ್ತೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉತ್ತಮವಾದ ಉದ್ಯೋಗ ಅಥವಾ ಉದ್ಯೋಗ ಬದಲಿ ಮಾಡೋರಿಗೆ ಉತ್ತಮವಾದ ಬದಲಿ ಉದ್ಯೋಗಗಳು, ಈ ರೀತಿ ಅನೇಕ ಉತ್ತಮ ಹುಳಗಳು ಸಿಗುತ್ತವೆ. ಇನ್ನು ಅಧಿಕಾರದಲ್ಲಿ ಅವರಿಗೆ ಅಧಿಕಾರದಲ್ಲಿ ಇನ್ನಷ್ಟು ಹೆಚ್ಚಿನ ಅಧಿಕಾರ ಸಿಗುವಂಥದ್ದು, ರಾಜಕೀಯ ಮೂಲದ ಪ್ರಯೋಜನಗಳಾಗುವಂಥದ್ದು, ಜೊತೆಗೆ ಸರ್ಕಾರದ ಹುದ್ದೆಯಲ್ಲಿವರಿಗೆ ಇನ್ನತ ಬಡ್ತಿ, ಪ್ರಮೋಷನ್ಗಳಾಗುವಂಥದ್ದು, ಜೊತೆಗೆ ಹಲವಾರು ನಿಮ್ಮ ಒಂದು ವೃತ್ತಿಪರರಿಗೆ, ಇನ್ನಿತರರಿಗೆ ಅವರವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಸನ್ಮಾನಗಳು, ಪ್ರಶಸ್ತಿ ಇತ್ಯಾದಿಗಳು ಪ್ರಾಪ್ತವಾಗುವಂಥದ್ದು. ಅನೇಕ ರೀತಿಯ ಭೋಗ ಸಾಮಗ್ರಿಗಳನ್ನು, ವಸ್ತ್ರಾಭರಣಗಳನ್ನು, ಚಿನ್ನ ಅಥವಾ ಒಡವೆ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆಗೆ ಪ್ರಯತ್ನ ಪಡುವಂಥವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಮನೆ ಕೊಳ್ಳಬೇಕವರಿಗೆ ಮನೆ ಕೊಳ್ಳುವಂಥ ಅವಕಾಶ. ಭೂಮಿ ಅಥವಾ ಯಂತ್ರ, ವಾಹನ ಕೊಳ್ಳುವಂಥವರಿಗೆ ಅಂಥ ಒಂದು ಅವಕಾಶಗಳು. ಈ ರೀತಿ ನಿಮ್ಮ ಅನೇಕ ರೀತಿಯ ಮನೋಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು
ವೃಷಭ ಮತ್ತು ತುಲಾಗಳಿಗೆ ಅಧಿಪತಿಯಾಗಿದ್ದೇನೆ. ಯಾಕಂದರೆ ನಿಮ್ಮದೇ ರಾಶಿಯಾಧಿಪತಿ ನಿಮಗೆ ಈಗ ಲಾಭಸ್ಥಾನದ ಏಕೈಕ ಲಾಭವನ್ನು ಕೊಡಲಿದ್ದಾನೆ. ಅಪರೂಪಕ್ಕೆ ಬಂದಂಥ ಯೋಗ ಮತ್ತೆ ಮತ್ತೆ ಬರದಂಥ ಯೋಗ 18 ವರ್ಷ 12 ವರ್ಷ 30 ವರ್ಷಗಳಿಗೆ ಇಂತಹ ಪರಿವರ್ತನೆಗಳು ಬರ್ತಾ ಇರ್ತವೆ. ಅಂತಹ ಒಂದು ಗ್ರಹ ಪರಿವರ್ತನೆ ಯೋಗದಲ್ಲಿ ಈಗ ನಿಮಗೆ ದೀರ್ಘಾವಧಿಯಲ್ಲಿ ಶುಕ್ರನು 1 ತಿಂಗಳ ಕಾಲ ಜನವರಿ 28ರಿಂದ ಫೆಬ್ರವರಿ 28ರವರೆಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕೊಡ್ತಾ ಇದ್ದಾನೆ. ಮುಂದೆನೂ ಅವನು ಅಲ್ಲೇ ಇರ್ತಾನೆ, ನಿಮಗೆ ಲಾಭಸ್ಥಾನದಲ್ಲಿ ಇರ್ತಾನೆ. ಆದರೆ ಆತನಿಗಾಗ ವಕ್ರಗತಿ ಬರುತ್ತೆ. ಆದರೆ ವಕ್ರಗತಿಗಿಂತ ಈಗ ರುಜುಗತಿಯ ಪರಿಣಾಮ ನಿಮಗೆ ಖಾತರಿಯಾಗಿ ಉತ್ತಮ ಫಲವನ್ನು ಕೊಡ್ತದೆ. ಆಗ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈಗ ನಿಮ್ಮ ಒಂದು ಏನೇನೋ ಕಾಮನೆಗಳಿವೆ, ಏನೇನು ಇಷ್ಟಾರ್ಥಗಳು, ಅದಕ್ಕಾಗಿ ನೀವು ವರ್ಕೌಟ್ ಸ್ವಲ್ಪ ಮನುಷ್ಯ ಪ್ರಯತ್ನ ಅನ್ನೋದು ಬೇಕೇ ಬೇಕು. ಆ ಒಂದು ನಿಮ್ಮ ಒಂದು ಪ್ರಯತ್ನಕ್ಕೆ ಆವಾಗ 99 ಆ ಒಂದು ಗ್ರಹದ ಫಲ ಅಂತ ಹೇಳ್ತಾರೆ. ಹಾಗಾಗಿ ಆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಖಂಡಿತ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಎಲ್ಲ ರೀತಿಯ ಉದ್ಯೋಗಿಗಳಿಗೂ ವ್ಯಾಪಾರಿಗಳಿಗೂ ಉತ್ತಮ ಇದೆ. ವಿಶೇಷವಾಗಿ ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಈ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಜೊತೆಗೆ ಮನೋರಂಜನಾ ಕ್ಷೇತ್ರ, TV, ಸಿನಿಮಾ, ಮಾಧ್ಯಮಗಳು, ಆರ್ಟು, ಕ್ರಾಫ್ಟು ಅಥವಾ ಇನ್ನಿತರ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ಫ್ಯಾನ್ಸಿ ಬಟ್ಟೆ ಬರೆ, ಬ್ಯೂಟಿಷನ್ನು ಇರ್ಬೋದು, ಮುಂತಾದ ಹಲವಾರು ಈ ಕ್ಷೇತ್ರಗಳಿರೋರಿಗೆ ಈ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಫಲಗಳು ಆಗಲಿವೆ. ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಇರಲಿವೆ. ನಿಮ್ಮ ಒಂದು ದೀರ್ಘಕಾಲದ ಕನಸು ನನಸಾಗುವಂಥ ಒಂದು ಆಶೀರ್ವಾದ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಲಾಭಸ್ಥಾನದ ಈಗ ಮಾಡಲಿದ್ದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳೋದಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ. ಬಳಿಕ ಮಿಥುನ ರಾಶಿಗೆ ಈ ಒಂದು ಸ್ಥಾನ ನಿಮಗೆ ಅಷ್ಟೇನು ಸಮಾಧಾನಕರವಾದ ವಿಶೇಷ ಫಲವನ್ನು ಕೊಡೋದಿಲ್ಲ. ನಿಮ್ಮ ರಾಶಿಯಿಂದ ದಶಮ ಅಥವಾ 10ನೇ ಮನೆ ಅಂತ ಹೇಳ್ತಾರೆ. 10ನೇ ಮನೆಯಲ್ಲಿ ಅಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾನೆ. ಆತನು ಯಾವಾಗ ನಿಮಗೆ 6, 7, 10 ಈ 3 ಕ್ಷೇತ್ರಗಳಲ್ಲಿ ಆತನು ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಿಂದ 6ನೇ ಸ್ಥಾನ, ನಿಮ್ಮ ರಾಶಿಯಿಂದ 7ನೇ ಸ್ಥಾನ, ನಿಮ್ಮ ರಾಶಿಯಿಂದ 10ನೇ ಸ್ಥಾನ. ಹಾಗೆ ನಿಮ್ಮದೀಗ 10ರ ಸ್ಥಳದಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ರಾಶಿಯಿಂದ 10ರಲ್ಲಿ ಬರುವಂಥ ಈ ಶುಕ್ರನು ನಿಮ್ಮಲ್ಲಿ ಸ್ವಲ್ಪ ವಿರುದ್ಧ ಪರಿಣಾಮಗಳನ್ನು ಕೊಡುವಂಥದ್ದು, ವಾದ ವಿವಾದಗಳು ಹೆಚ್ಚಳಾಗುವಂಥದ್ದು, ಸ್ತ್ರೀ ಪುರುಷರ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಈ ಸಹೋದ್ಯೋಗಿಗಳ ಮಧ್ಯೆ, ಮೇಲಧಿಕಾರಿಗಳ ಮಧ್ಯೆ, ಈ ರೀತಿ ಯಾರ ಜೊತೆ ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು, ಕೆಲಸದ ಜಾಗದಲ್ಲೂ ಇರ್ಬೋದು, ಫ್ಯಾಕ್ಟ್ರಿನಲ್ಲಿ ಎಲ್ಲೂ ಇರ್ಬೋದು, ಅಲ್ಲಿ ಈಗ ವಾದ ವಿವಾದ ಕಲಹಗಳು ಆಗ್ತವೆ. ಅನಾವಶ್ಯಕವಾದ ಒಂದು ಮಾತಿನ ಚಕಮಕಿ ಆಗುವಂಥದ್ದು, ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಇನ್ನಷ್ಟು ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ಎಲ್ಲದಕ್ಕೆ ಆರ್ಥಿಕವಾಗಿ ಸಹ ಅಷ್ಟು ಉತ್ತಮ ಇಲ್ಲ. ಬರಬೇಕಾದ ಹಣ ಬರೋದಿಲ್ಲ, ಸಿಗಬೇಕಾದ ಸವಲತ್ತುಗಳು ಸಿಗೋದಿಲ್ಲ, ಆರ್ಥಿಕವಾಗಿ ಕಷ್ಟಗಳಾಗುವಂಥದ್ದು. ಜೊತೆಗೆ ಇನ್ನಿತರ ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ಇನ್ನಿತರ ನಿಮ್ಮನ್ನು ಏನಾದರೂ ವಿರೋಧ ಮಾಡುವಂಥ ಘಟನೆಗಳು ಅಲ್ಲಲ್ಲಿ ಜರುಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಅಜೀರ್ಣಗಳು, ಅಸಿಡಿಟಿಗಳು ಇತ್ಯಾದಿ ಕಂಡುಬರ್ತವೆ. ಅಥವಾ ಈ ಕೆಲವರಿಗೆ ಈಗ ಹಸಿವಿನ ಹೆಚ್ಚಳಾಗಿ ತುಂಬ ದೀರ್ಘವಾಗಿ ಅವರಿಗೆ ಬೇಗನೆ ಹಸಿವು ಆಗುವಂಥದ್ದು. ಹಿಂದೆ ತಿನ್ನೋದಕ್ಕಿಂತ ಕೆಲವರಿಗೆ ಡಬಲ್ ತಿನ್ನುವಂಥ ಒಂದು ಕೆಲವು ಟೆಂಡೆನ್ಸಿ ಎಲ್ಲ ಬರುತ್ತೆ. ಹಸಿವು ಹೆಚ್ಚಾಗುವಂಥದ್ದು, ಭಯ ಹೆಚ್ಚಾಗುವಂಥದ್ದು, ಚಿಂತೆ ಹೆಚ್ಚಳಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಏನೇನೋ ಇದೆಯೋ ಅದೆಲ್ಲ ಸ್ವಲ್ಪ ಈಗ ವಿರುದ್ಧವಾಗಿ ಆಗುವಂಥದ್ದು. ಒಳ್ಳೆದಿದ್ದ ಆರೋಗ್ಯವು ಸ್ವಲ್ಪ ಹದಗೆಡ್ಬೋದು, ಒಳ್ಳೆದಿದ್ದ ಮನಸ್ಥಿತಿ ಸ್ವಲ್ಪ ಹದಗೆಡ್ಬೋದು, ಒಳ್ಳೆದಿದ್ದ ಆರ್ಥಿಕ ಸ್ಥಿತಿ ಈಗ ಸ್ವಲ್ಪ ಹದಗೆಡ್ಬೋದು. ಹಾಗಾಗಿ ನಿಮ್ಮ ಒಂದು ತನು ಮನ ಧನದ ಮೇಲೆ ಈ ಒಂದು ಶುಕ್ರನ ಅಡ್ಡ ಪರಿಣಾಮ ಸ್ವಲ್ಪ ಕೆಲಸ ಮಾಡುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಕಾಲದಲ್ಲಿ ಜನವರಿ 28ರಿಂದ ಫೆಬ್ರವರಿ 28ರವರೆಗೆ ತನು ಮನ ಧನದ ವಿಚಾರವಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಆರ್ಥಿಕವಾಗಿ ಎಚ್ಚರಿಕೆ ಇರಬೇಕು. ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗ್ಬೋದು. ಆಕಸ್ಮಿಕವಾಗಿ ಇನ್ನಿತರ ಮಾತು ಕೇಳಿ ನೀವು ಹಳ್ಳಕ್ಕೆ ಬೀಳುವಂಥ ಘಟನೆಗಳು ಜರುಗ್ಬೋದು. ಹಾಗಾಗಿ ಎಲ್ಲ ವಿಚಾರ ಎಚ್ಚರಿಕೆ ಬೇಕು. ವಿಶೇಷವಾಗಿ ಮಾತು, ನಡವಳಿಕೆ, ಜೊತೆಗೆ ವಿರುದ್ಧ ಲಿಂಗದವರೊತ್ತಿಗೆ ಬಾಂಧವ್ಯ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ನಿಮಗೆ ಅದರಲ್ಲಿ ಯಾವುದೇ ರೀತಿಯ ಒಂದು ಕಳಂಕಗಳು, ಅಡ್ಡ ಹೆಸರುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಸ್ತುತಿ, ಪ್ರಾರ್ಥನೆ ಮತ್ತು ದೇವತಾ ಪ್ರಾರ್ಥನೆ ಮಾಡಬೇಕಾಗತ್ತೆ ಈ ಮಿಥುನ ರಾಶಿಯವರು. ಮುಂದೆ ಗಮನಿಸೋಣ ಕಟಕ ಅಥವಾ ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಸ್ಥಾನ ಅಥವಾ ಭಾಗ್ಯಸ್ಥಾನ ಇದು ಬಹಳ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನ ಆಗಿರುತ್ತೆ. ಕಟಕ ರಾಶಿಯವರಿಗೆ ಶುಕ್ರನು ಉತ್ತಮ ಫಲವನ್ನು ಖಂಡಿತ ಈ ಬಾರಿ ಕೊಡಲಿದ್ದಾನೆ. ಜನವರಿ 28ರಿಂದ ಫೆಬ್ರವರಿ 28ರ ಯಾವದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮ ಒಂದು ವೃತ್ತಿಯಲ್ಲಿ ಆಗ್ಬೋದು, ಅದು ಉದ್ಯೋಗದಲ್ಲಿ ಆಗ್ಬೋದು, ಅಥವಾ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಸಹ ಅನೇಕ ರೀತಿ ಆರ್ಥಿಕವಾಗಿ ಹೆಚ್ಚಿನ ಮಟ್ಟಕ್ಕೆ ಏರುವಂಥದ್ದು, ಅದು ದಿಢೀರಾಗಿ ಲಾಭಗಳು ಬರುವಂಥದ್ದು, ಆಕಸ್ಮಿಕ ಲಾಭಗಳು ಬರುತ್ತದೆ. ಯಾವುದೇ ಹೂಡಿಕೆ ಮಾಡಿದರೆ ಅದರಲ್ಲಿ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಲಾಭಾಂಶಗಳು ಬರುವಂಥದ್ದು. ಜೊತೆಗೆ ಇನ್ನೇನಾದರೂ ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿ ಕೊಡುಕೊಳ್ಳುವಿಕೆ ವ್ಯವಹಾರಗಳಲ್ಲಿ ಮಾಡಿದರೆ ನಿಮಗೆ ಅದಕ್ಕೆ ತಕ್ಷಣವಾಗಿ ಅದರ ಹಣ ಬಂದು ಅದರಿಂದ ಲಾಭಗಳು, ಆದಾಯಗಳು ಪ್ರತ್ಯಕ್ಷವಾಗಿ ಬೇಗನೆ ಬರುವಂಥದ್ದು. ಇನ್ನು ಶುಭ ಕಾರ್ಯಗಳ ಪ್ರಯತ್ನಗಳು ಯಾರು ಮಾಡ್ತಿದ್ದಾರೆ ಅವರಿಗೆ ಶುಭ ಕಾರ್ಯಗಳು ಬೇಗನೆ ಫಿಕ್ಸ್ ಆಗುತ್ತೆ. ಯಾಕಂದರೆ ಆಗಲೇ ನಿಮಗೆ ಗುರುವಿನ ಬಲ ಇದ್ದರೂ ಗುರುವಿಗೆ ಸ್ವಲ್ಪ ವಕ್ರಗತಿ ಇದೆ. ಆದರೆ ಗುರುವಿನ ವಕ್ರಗತಿ ಇದ್ದರೂ ಸಹ ಈಗ ಶುಕ್ರನ ವಿಶೇಷವಾದ ಅನುಕೂಲತೆ ನಿಮಗೆ ಸಹಾಯ ಅಲ್ಲಿ ಶುಭ ಕಾರ್ಯಗಳ ಒಂದು ಸಿದ್ಧತೆಗೆ ಬೇಗ ಸಹಾಯ ಆಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವರಿಗೆ ಬೇಕಾದಂಥ ವಸ್ತ್ರ, ಆಭರಣ ಇತ್ಯಾದಿ ಕೊಡುವಂಥ ಅವಕಾಶ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಇನ್ನು ಬೇರೆ ಬೇರೆ ರೀತಿಯ ನಿಮಗೆ ಕೌಟುಂಬಿಕವಾದ ವಿವಾದಗಳಿಂದ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ ವಿವಾದಗಳಿದ್ರೆ ಆ ವಿವಾದಗಳು ಈಗ ಪರಿಹಾರ ಆಗಿ ನಿಮ್ಮಲ್ಲಿ ಉತ್ತಮ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ ಈಗ ಚೆನ್ನಾಗಿ ಇರುತ್ತೆ.
ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಒಂದು ಕನಸುಗಳು ನನಸಾಗುವಂಥದ್ದು, ಮನೆಯ ನಿಮ್ಮ ಸದಸ್ಯರಿಗೂ ಒಳ್ಳೆಯದಾಗುತ್ತೆ. ಹಾಗಾದರೆ ಕಟಕ ರಾಶಿಯ ಮಕ್ಕಳಿಗಾಗಲಿ ಅಥವಾ ಪಾಲಕರಿಗೆ ಪೋಷಕರಿದ್ದರೆ ಆದರೆ ಮನೆಯ ಸದಸ್ಯರು ಎಲ್ಲರಿಗೂ ಅದರ ಉತ್ತಮ ಫಲಗಳು ಈಗ ಖಂಡಿತವಾಗಿ ವ್ಯಕ್ತವಾಗುತ್ತೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಬಂದಂಥ ಈ ಶುಕ್ರನ ವಿಶೇಷವಾದ ಅನುಗ್ರಹ, ಉಚ್ಚ ಶುಕ್ರನು ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಎಲ್ಲ ಕಟಕ ರಾಶಿಯರು ಈ ಒಂದು ಶುಕ್ರನ ಅನುಗ್ರಹದಿಂದ ಶುಭವಾಗುತ್ತೆ. ಜೊತೆ ಈ ನೀವು ಹೇಳತಕ್ಕಂಥ ಯಾವುದೇ ರೀತಿಯ ಪ್ರಾರ್ಥನೆ ಶ್ಲೋಕವನ್ನು ಮಾಡ್ಬೋದಾಗಿದೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಸ್ಥಾನ. ಅಷ್ಟಮದಲ್ಲಿ ಉತ್ತಮ ಫಲ ಕೊಡುವಂಥ ಕೆಲವೇ ಗ್ರಹಗಳಲ್ಲಿ ಶುಕ್ರನು ಸೇರಿದ್ದಾನೆ. ಬುಧ ಮತ್ತು ಶುಕ್ರರು ಅಷ್ಟಮದಿಂದಲೂ ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿದ್ದರೂ ಉತ್ತಮ ಫಲವನ್ನು ಕೊಡಬಲ್ಲರು. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈಗ ಸಿದ್ಧಿಯಾಗುತ್ತೆ. ಅನೇಕ ರೀತಿಯ ನಿಮಗೆ ಭೋಗ ಸಿದ್ಧಿಯಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಸುಖದ ಸಾಮಗ್ರಿಗಳನ್ನು ಕೊಳ್ಳುವಂಥದ್ದು, ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳು ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ಕೆಲವರು ಆರ್ಥಿಕವಾದ ಸಮಸ್ಯೆಗಳು ಈಗ ಪರಿಹಾರ ಆಗಿ ದೊಡ್ಡ ಮೊತ್ತದ ಹಣ ಕೈ ಸೇರುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೈಗಾರಿಕೆ, ಇಂಡಸ್ಟ್ರಿ, ಪಶುಪಾಲನೆ ಅಥವಾ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ ಮುಂತಾದರೂ ಮಾಡೋರಿಗೆ ಸಹ ಈಗ ಉತ್ತಮವಾದ ಲಾಭ ಆದಾಯ ಬರುತ್ತೆ. ಅದು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಬಿಲ್ಗಳು ಸ್ಯಾಂಕ್ಷನ್ ಆಗಿ ನಿಮಗೆ ಕೈಗೆ ಹಣ ಬರುವಂಥದ್ದು, ವಸ್ತ್ರ ಆಭರಣ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗ, ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜನೆ ಮಾಡುವಂಥ ಯೋಗ, ಜೊತೆಗೆ ದೊಡ್ಡ ಮೊತ್ತದ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ನಿಮಗೀಗ ಹಣದ ಒಂದು ಪೂರೈಕೆ ಆಗುವಂಥದ್ದು. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಸಿಂಹರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಉಚ್ಚ ಶುಕ್ರನು ಈ ಬಾರಿ ಕೊಳ್ಳಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮತ್ತೆ ಇಂಥ ಅವಕಾಶ ಬರೋದಿಲ್ಲ. ಕಳೆದ 1 ವರ್ಷಗಳಿಂದ ಸಿಂಹರಾಶಿಯವರಿಗೆ ಅನೇಕ ರೀತಿಯ ಹೊಡೆತಗಳು ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ, ಮಾನಸಿಕವಾಗಿಯೂ ಎಲ್ಲ ಇದ್ದಿದ್ದು ಈ ಕಾಲದಲ್ಲಿ ಸ್ವಲ್ಪ ಶುಕ್ರನಿಂದ ಆ ಹೊಡೆತಗಳಿಗೆ ಸ್ವಲ್ಪ ಚೇತರಿಕೆ ಆಗುತ್ತೆ. ಅನೇಕ ರೀತಿಯ ಪರಿಹಾರಾದಿಗಳು ಬರುತ್ತವೆ. ಅತ್ಯುತ್ತಮವಾದ ಶುಭಫಲವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಿಂಹರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ ಸ್ತೋತ್ರ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮುಂದೆ ಕನ್ಯಾ ರಾಶಿಗೆ ಈ ಶುಕ್ರನ ಚಲನೆ ಅಷ್ಟೊಂದು ಪೂರಕವಾಗಿ ಇರುವುದಿಲ್ಲ. ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ. ಆಗಲೇ ಹೇಳಿದಂತೆ ಶುಕ್ರನು 6, 7 ಮತ್ತು 10ರ ಸ್ಥಾನದಲ್ಲಿ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ರಾಶಿಗೂ ಈಗ ಶುಕ್ರನಿಂದ ವಿರುದ್ಧ ಫಲವನ್ನು ನೀವು ಅಪೇಕ್ಷಿಸಬೇಕಾಗತ್ತೆ. ಆತನು ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಗಂಡ ಹೆಂಡತಿರ ಸಂಬಂಧದಲ್ಲಿರ್ಬೋದು ಅಥವಾ ಸ್ತ್ರೀ ಮತ್ತು ಪುರುಷರ ಸಂಬಂಧದಲ್ಲಿ ನಾನಾ ರೀತಿಯ ಕಲಹಗಳು ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು, ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ, ಬರಬೇಕಾದ ಆದಾಯ ಕುಸಿತ ಆಗುವಂಥದ್ದು ಅಥವಾ ಆರ್ಥಿಕವಾಗಿ ಕಷ್ಟಗಳಾಗುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗ ಸ್ವಲ್ಪ ಡಲ್ ಆಗುವಂಥದ್ದು ಈ ರೀತಿಗೆ ಇರುತ್ತೆ. ಜೊತೆಗೆ ಅನೇಕ ರೀತಿಯ ಖರ್ಚುಗಳು ಬರ್ತವೆ. ನಿಮಗೆ ಅನೇಕ ರೀತಿಯ ಲಾಭ ಆದಾಯಕ್ಕಿಂತ ಈಗ ಆದಾಯ ಕಡಿಮೆ ಆದ ತಕ್ಷಣ ಖರ್ಚುಗಳು ನಿಲ್ಲೋದಿಲ್ಲ. ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಜೊತೆಗೆ ಇನ್ನಿತರ ಜೊತೆಗೆ ಮನಸ್ತಾಪ ಆಗುತ್ತೆ. ಮನೆಯ ಸದಸ್ಯರಿರ್ಬೋದು, ಗಂಡ ಹೆಂಡತಿರ ಮಧ್ಯೆ ಇರ್ಬೋದು, ಸಹೋದರರ ಮಧ್ಯೆ ಇರ್ಬೋದು, ಭಿನ್ನಾಭಿಪ್ರಾಯಗಳು ಹೆಚ್ಚಲಾಗುತ್ತೆ. ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಸಹ ಭಿನ್ನಾಭಿಪ್ರಾಯಗಳು, ಮೇಲಾಧಿಕಾರಿಗಳ ಜೊತೆ ಕಿರುಕುಳ, ಜೊತೆಗೆ ವೃತ್ತಿ ಸ್ಥಳದಲ್ಲಿ ವಿರುದ್ಧ ಲಿಂಗಗಳಿಂದ ನಿಮ್ಮ ಮೇಲೆ ಆರೋಪ, ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಆರೋಪಗಳು, ಪ್ರತ್ಯಾರೋಪಗಳು, ದೂರು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತಮ್ಮ ಮಾತು, ನಡವಳಿಕೆ, ಹಣಕಾಸಿನ ವಿಚಾರ ಎಲ್ಲ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಇನ್ನು ವೈಯಕ್ತಿಕ ವಿಚಾರಗಳಿಗೂ ಸಹ ಹಾಗೆ ನೀವು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಇನ್ನಿತರ ಒಂದು ಸೋಷಿಯಲ್ ಮೀಡಿಯಾದಾಗಲಿ ಸ್ವಲ್ಪ ಅನೇಕ ರೀತಿಯ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಆಗೋದಾಗಲಿ, ವ್ಯಕ್ತಿಗಳ ನಿಂದನೆ ಮಾಡೋದಾಗಲಿ, ಅವಹೇಳನ ಮಾಡೋದಾಗಲಿ ಮಂತೆಲ್ಲ ಮಾಡಿದರೆ ಅದರ ಮೇಲೆ ನಿಮ್ಮಿಂದ ಕಾನೂನು ಕ್ರಮ ಬರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳು ನಿಮ್ಮ ಮೇಲೆ ಇನ್ನಿತರ ಯಾವುದೇ ಕೇಸ್ಗಳನ್ನು ದಾಖಲಿಸೋದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ವಿಶೇಷವಾಗಿ ಇಂಥ ಎಚ್ಚರಿಕೆ ಬೇಕು. ಇನ್ನು ವಿರುದ್ಧ ಲಿಂಗದವರ ಬಾಂಧವ್ಯ ಜೊತೆಗೆ ಸಹ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದರಿಂದಲೇ ನೀವು ಸಂಕಷ್ಟಕ್ಕೆ ಈಡಾಗುವಂಥ ಒಂದು ಘಟನೆಗಳು ಆಗ್ಬೋದಾಗಿದೆ. ಯಾಕಂದರೆ ಆತನಿಗೆ ಇರೋದಲ್ಲಿ ರಾಹುವಿನ ಯುತಿ, ರಾಹು ನಿಮಗೆ ಪೂರಕವಾಗಿಲ್ಲ, ಜೊತೆಗೆ ನಿಮಗೆ ಕೇತು ನಿಮ್ಮ ಜನ್ಮದಲ್ಲಿದ್ದಾನೆ. ಹಾಗಾಗಿ ಇಂಥ ಒಂದು ಯಾವುದೇ ರೀತಿಯ ಒಂದು ಸಂಚಿಗೆ ಅಥವಾ ಯಾವುದೇ ರೀತಿಯ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ನಿಮ್ಮ ಮೇಲೆ ಕೇಸು, ಅಪರಾಧ, ಬಂಧನ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಸಹ ಶುಕ್ರನ ಮೂಲಕವಾಗಿ ಬರ್ಬೋದಾಗಿದೆ. ಹಾಗಾಗಿ ಅಷ್ಟೇನು ಉತ್ತಮ ಆಗಿರೋದಿಲ್ಲ ಫಲಗಳು. ನೀವು ಖಂಡಿತವಾಗಿಯೂ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ಈ ದೇವತಾ ಪ್ರಾರ್ಥನೆ ಯಾವುದನ್ನಾದರೂ ಮಾಡಬೇಕಾಗುತ್ತೆ ಈ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಆಗಲೇ ಹೇಳಿದ ಒಂದು 6ನೇ ಸ್ಥಾನ, 6, 7, 10 ಅಂತ ಹೇಳಿದರೆ ನಿಮ್ಮದು 6ನೇ ಸ್ಥಾನ ಆಗಲಿ. ನಿಮ್ಮ ರಾಶಿಯಿಂದ ಅಲ್ಲಿ ಷಷ್ಠದ ಸ್ಥಾನ. ಷಷ್ಠದಲ್ಲಿ ನಿಮಗೆ ಈ ಶುಕ್ರನಿಂದ ಈ ಬಾರಿ ಉತ್ತಮ ಫಲ ಸಿಗುವುದಿಲ್ಲ. ಆತನು ನಿಮ್ಮ ರಾಶಿಯಾಧಿಪತಿಯೇ ಆಗಿದ್ದಾನೆ. ಆದರೆ ನಿಮ್ಮ ರಾಶಿಯಾಧಿಪತಿಯೇ ಈ ಬಾರಿ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಘಟನೆಗಳು ನಿಮ್ಮ ವಿರುದ್ಧವಾಗಿ ಆಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ವಿರುದ್ಧವಾದ ಪರಿಣಾಮಗಳಾಗ್ಬೋದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಅವರ ಒಂದು ಮೇಲಾಧಿಕಾರಿಗಳಿಂದ ಕಿರುಕುಳ ಬರ್ಬೋದು. ಇನ್ನು ಸ್ವಂತ ಅವರದ್ದೇ ವೃತ್ತಿ ನಡೆಸುವವರಿಗೆ, ವೃತ್ತಿಪರರಿಗೆ ಅವರ ವೃತ್ತಿಯಲ್ಲಿ ಸ್ವಲ್ಪ ವಿವಾದಗಳು ಬರುವಂಥದ್ದು ಅಥವಾ ಸರ್ಕಾರದ ಯಾವುದೇ ರೂಲ್ಸ್ಗಳು, ಕಾನೂನುಗಳು ಚೇಂಜ್ ಆಗಿ ನಿಮಗೆ ಅದರಿಂದ ಸಂಕಷ್ಟಕ್ಕೆ ಒಳಗಾಗುತ್ತದೆ. ದಿಢೀರಾಗಿ ಆದಾಯ ಕುಸಿತ ಆಗುವಂಥದ್ದು, ಚೆನ್ನಾಗಿ ನಡೀತಿದ್ದ ಉದ್ಯಮ, ವ್ಯಾಪಾರ, ವೃತ್ತಿ ಎಲ್ಲ ಸ್ವಲ್ಪ ಈಗ ತಂಡ ಮಾಡುವಂಥದ್ದು, ಈ ರೀತಿ ಅಂಥ ಒಂದು ಅಡ್ಡ ಪರಿಣಾಮಗಳು ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಖರ್ಚುಗಳು ಬರುತ್ತೆ. ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ ಖರ್ಚು ಬರ್ಬೋದು, ಔಷಧದ ಖರ್ಚು ಬರ್ಬೋದು, ರಿಪೇರಿ ಅಂಥ ಖರ್ಚುಗಳು ಬರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆಯವರ ಒಂದು ಬಾಧ್ಯತೆ ಅಂದರೆ ನಿಮಗೆ ಒಬ್ಲಿಗೇಷನ್ ಮತ್ತು ಅಂಥ ಖರ್ಚುಗಳೆಲ್ಲ ಬರ್ಬೋದು. ಹಾಗಾಗಿ
ಈ ಕಾಲದಲ್ಲಿ ತುಲಾರಾಶಿಯವರು ಸ್ವಲ್ಪ ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ಬಾಂಧವ್ಯದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ನಾನಾ ರೀತಿಯ ವಿವಾದಗಳನ್ನು ಕಾಡ್ಬೋದು. ಜೊತೆಗೆ ಮಿತ್ರರಿಗೆ ಶತ್ರುಗಳಾಗ್ಬೋದು, ಬಂಧುಗಳು ಶತ್ರುಗಳಾಗ್ಬೋದು. ಎಲ್ಲರೂ ನಿಮ್ಮ ವಿರುದ್ಧವಾದ ಯೋಚನೆಯನ್ನು ಮಾಡ್ತಾರೆ. ನಿಮ್ಮ ಒಂದು ದಿಸೆಗಿಂತ ಅವರ ಒಂದು ದಿಸೆಗೆ ಬೇರೆ ಆಗಿರುತ್ತೆ. ಜೊತೆಗೆ ಅನೇಕ ರೀತಿಯ ಒಂದು ಅಪವಾದಗಳು ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಸ್ತ್ರೀ ಮೂಲಕ ಇರ್ಬೋದು ಅಥವಾ ಪುರುಷರ ಮೂಲಕ ಇರ್ಬೋದು, ಯಾವುದರ ಮೂಲಕ ಅಪವಾದಗಳು ಬರುವಂಥ ಸಾಧ್ಯತೆ, ಕಲಹಗಳು ಹೆಚ್ಚಳಾಗುತ್ತೆ. ಅಕಾಲದಲ್ಲಿ ಅನೇಕ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಹೀಗಾಗಿ ಅನೇಕ ರೀತಿಯ ವಿಪತ್ತುಗಳು, ಅನೇಕ ರೀತಿಯ ಒಂದು ವಿಶಿಷ್ಟವಾದ ತೊಂದರೆಗಳ ಘಟನೆಗಳು ನಿಮಗೆ ಸರಮಾಲೆಯಾಗಿ ಜರಬಹುದಾಗಿದೆ ಈ ತುಲಾರಾಶಿಯವರಿಗೆ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯಲ್ಲಿ ನೀವು ಇರಬೇಕಾಗತ್ತೆ. ನಿಮ್ಮ ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯ, ಜೊತೆಗೆ ನಡೆನುಡಿ ಎಲ್ಲವನ್ನು ನೀವು ಸಂಯಮದಲ್ಲಿ ಈಗ ಕಾಪಾಡಿಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ಹಾಗಾಗಿ ಈ ಒಂದು ಗೋಚಾರ ಕಾಲದಲ್ಲಿ ನೀವು ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಅಥವಾ ಯಾವುದೇ ರೀತಿಯ ಪರಿಹಾರ, ದಾನ ಧರ್ಮಾದಿ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಚಲನೆ ಆಗುತ್ತೆ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಶುಕ್ರನು ಈ ಬಾರಿ ಉತ್ತಮ ಫಲವನ್ನು ಕೊಂಡಿದ್ದಾನೆ. ಅನೇಕ ರೀತಿಯ ಆದಾಯ ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡೋರಿಗೆ ಅವರ ಉದ್ಯೋಗದಲ್ಲಿ ಪ್ರಗತಿ ಇದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಉದ್ಯೋಗವನ್ನು ಹುಡುಕುವಂಥವ್ರು ಅಪೇಕ್ಷೆಗಳಿದ್ದರೆ ಅವರಿಗೆ ಸಹ ಅವರೊಂದು ಕನಿಷ್ಠಗಳು ನನಸಾಗುತ್ತವೆ. ಜೊತೆಗೆ ದೀರ್ಘಕಾಲದಿಂದ ಕಾಣುತ್ತಿದ್ದ ಹಲವಾರು ಕನಸುಗಳು, ಭೂಮಿ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಯಂತ್ರ ವಾಹನ ಕೊಳ್ಳೋದಿರ್ಬೋದು, ಶುಭ ಕಾರ್ಯ ವಿಚಾರ ಇರ್ಬೋದು, ಸಂತತಿ ವಿಚಾರ ಇರ್ಬೋದು, ಈ ರೀತಿ ಅನೇಕ ರೀತಿಯ ಕಾರ್ಯಸಿದ್ಧಿ ಯೋಗ ನಿಮಗೆ ಈಗ ಬಂದಿದೆ. ನಿಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿ ಯೋಗ ಬಂದಿದೆ. ಹಣ ವೃದ್ಧಿ ಆಗುವಂಥ ಯೋಗ ಬಂದಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವೃಶ್ಚಿಕ ರಾಶಿಯವರು ಶುಕ್ರನಿಂದ ಈ ಬಾರಿ ನೀವು ಅಪೇಕ್ಷೆ ಪಡ್ಬೋದಾಗಿದೆ. ಇನ್ನು ನಿಮಗೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಜೊತೆಗೆ ಅನೇಕ ರೀತಿಯ ಸನ್ಮಾನಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಈ ರಾಶಿಯವರಿಗೆ, ಈ ವೃಶ್ಚಿಕ ರಾಶಿಯವರಿಗೆ ಸಿಗ್ಬೋದಾಗಿದೆ. ವಿದ್ಯಾರ್ಥಿಗಳು ಹಾಗೆ ಅನೇಕ ರೀತಿಯ ಕಾಂಪಿಟೇಷನ್ಗಳಲ್ಲಿ ಪ್ರೈಸು, ಬಹುಮಾನಗಳೆಲ್ಲ ಬರ್ಬೋದು. ಈ ರೀತಿ ಅನೇಕ ಶುಭ ಫಲಗಳು ಶುಕ್ರನು ಈ ಬಾರಿ ನಿಮಗೆ ಕೊಳ್ಳಿದ್ದಾನೆ. ರಾಜಕೀಯದವರಿಗೆ ರಾಜಕೀಯ ಅಧಿಕಾರಗಳು ಗಟ್ಟಿಯಾಗುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಸರ್ಕಾರಿ ಹುದ್ದೆ, ಸರ್ಕಾರಿ ಬೇರೆ ಕೆಲಸ ಕಾರ್ಯಗಳು ಮಾಡೋರಿಗೆ ಪ್ರಮೋಷನ್, ಬಡ್ತಿಗಳು ಸಹ ಆಗ್ಬೋದು. ಈ ರೀತಿ ಏನೇನು ನಿಮ್ಮ ಕನಸು, ಗುರಿ ಇರುತ್ತೆ ಅವೆಲ್ಲ ಶುಕ್ರನು ಈಡೇರಲಿಕ್ಕೆ ಈ 1 ತಿಂಗಳ ಅವಧಿಯಲ್ಲಿ ಸಹಾಯ ಮಾಡ್ತಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ, ಶ್ಲೋಕ ಅಥವಾ ಈ ರೀತಿಯ ಧ್ಯಾನ ಮಾರ್ಗ, ದಾನ ಮಾರ್ಗವನ್ನು ನೀವು ಸಹ ಅನುಸರಿಸಬಹುದು ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ, ಸುಖ ಸ್ಥಾನ. ಚತುರ್ಥ ಸ್ಥಾನದಲ್ಲಿ ಅನೇಕ ರೀತಿಯ ನಿಮಗೆ ಸುಖ ಭೋಗಗಳು ಈಗ ನಿರ್ಮಾಣ ಆಗುತ್ತವೆ. ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಆರ್ಥಿಕವಾಗಿ ತುಂಬ ಒಂದು ಹೆಚ್ಚಿನ ಒಂದು ನಿಮಗೆ ಲಾಭಗಳು ಬರುವಂಥದ್ದಾಗಲಿ, ನಡೆಸುವಂಥ ಉದ್ಯಮ, ವ್ಯಾಪಾರ, ವೃತ್ತಿ ಯಾವುದರಲ್ಲಿ ಅದರಲ್ಲಿ ಆರ್ಥಿಕವಾದ ಸ್ಥಿರತೆಗಳು ಅಂದರೆ ಚೆನ್ನಾದ ಸ್ಟೆಬಿಲಿಟಿಗಳು ಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ಬಂಧುಗಳು, ಮಿತ್ರರ ಒಂದು ಭೇಟಿಯಾಗುವಂಥದ್ದು, ಆ ಬಂಧು ಮಿತ್ರರ ಮೂಲಕ ನಿಮಗೆ ಸಹಾಯ ಆಗುವಂಥದ್ದು. ಭೂಮಿ ವಿಚಾರ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಮನೆಯ ವಿಚಾರಗಳು, ವಿವಾದಗಳು ಪರಿಹಾರ ಆಗುವಂಥದ್ದು. ನಿಮಗೆ ಬರಬೇಕಾದ ಡಾಕ್ಯುಮೆಂಟ್ಗಳು, ನಿಮಗೆ ಬರಬೇಕಾದ ಹಣಕಾಸು ಇವೆಲ್ಲ ನಿಮಗೆ ಸಕಾಲದಲ್ಲಿ ಬಂದು ಸೇರುವಂಥದ್ದು. ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಆರ್ಥಿಕ ವಿವಾದಗಳು ಈಗ ತಕ್ಷಣವಾಗಿ ಬಗೆಹರಿಯುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಬರ್ತವೆ. ವಿರುದ್ಧ ಲಿಂಗದವರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾಗಿ ಉತ್ತಮ ಲಾಭ ಆದಾಯಗಳು ಆಗುವಂಥದ್ದು. ಗಂಡ ಹೆಂಡತಿರ ಸಂಬಂಧಗಳು ಚೆನ್ನಾಗಿ ಇರುವಂಥದ್ದು. ಅದೇ ರೀತಿ ಮದುವೆಯ ಒಂದು ಪ್ರಸ್ತಾಪಕ್ಕೆ, ಮದುವೆಗಾಗಿ ಹೆಣ್ಣು ಅಥವಾ ಗಂಡು ಹುಡುಕೋರಿಗೆ ಮದುವೆನೂ ಫಿಕ್ಸ್ ಆಗುವಂಥ ಯೋಗ ಶುಕ್ರನ ಅನುಗ್ರಹದಿಂದ ಧನುರಾಶಿಯವರಿಗೆ ಬರುತ್ತೆ. ಹಾಗಾಗಿ ತನು ಮನ ಧನದಲ್ಲಿ ಶುಕ್ರನು ಶುಭವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಈ ಬಾರಿ ಕೊಡಲಿದ್ದಾನೆ. ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ಅನೇಕ ಕನಸುಗಳು ನನಸಾಗಲಿವೆ. ದೀರ್ಘಕಾಲದ ಅನೇಕ ರೀತಿಯ ನಿಮ್ಮ ಒಂದು ಗುರಿಗಳನ್ನು ಈಗ ತಲುಪಲಿಕ್ಕೆ ಶುಕ್ರನಿಗೆ ಸಹಾಯ ಮಾಡ್ತಾನೆ. ಅಪರೂಪಕ್ಕೆ ಸಿಗುವಂಥ ಅವಕಾಶ. ಇದನ್ನೆಲ್ಲ ಧನುರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ಧನುರಾಶಿಯವರು ಈ ಶುಕ್ರನಿಗೆ ಸಂಬಂಧಿತ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಧ್ಯಾನ, ದಾನಗಳನ್ನು ಮಾಡಬಹುದಾಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಂತ ಹೇಳ್ತಾರೆ. ಆ ತೃತೀಯ ಸ್ಥಾನದಿಂದ 3ನೇ ರಾಶಿಯಲ್ಲಿ ಇರುವಂತಹ ಒಂದು ಶುಕ್ರನು ಈ ಬಾರಿ ನಿಮಗೆ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾನೆ. ಅನೇಕ ರೀತಿಯ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಪ್ರಯಾಣ ಮಾಡುವಂಥ ಯೋಗ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬರುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಅನೇಕ ರೀತಿಯ ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ನಿಮಗೆ ಫಿಕ್ಸ್ ಆಗ್ಬೋದು. ಮನೆಯಲ್ಲಿ ಮದುವೆನೋ, ಮುಂಜಿನೋ, ಗೃಹ ಪ್ರವೇಶನೋ ಇನ್ನಿತರ ಶುಭ ಸಮಾರಂಭಗಳು, ಧಾರ್ಮಿಕವಾದ ಅನೇಕ ರೀತಿಯ ಸ್ಥಳಗಳ ಸಂದರ್ಶನ, ಧಾರ್ಮಿಕವಾದ ಕೆಲವು ಆಚರಣೆಗಳನ್ನು, ಹೋಮ, ಹವನ, ಪೂಜೆ ಇತ್ಯಾದಿಗಳನ್ನು ಮಾಡುವಂಥ ಅವಕಾಶ ಅಥವಾ ಅಂಥ ಒಂದು ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುತ್ತೆ. ಭೂಮಿ ವಿವಾದ, ಆಸ್ತಿ ವಿವಾದಗಳು ಪರಿಹಾರ ಆಗಿ ನಿಮಗೆ ಸಿಗಬೇಕಾದ ಭಾಗ, ಪಾಲು ಎಲ್ಲ ಸಿಗುವಂಥದ್ದು. ಕೌಟುಂಬಿಕವಾಗಿ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಗಂಡ ಹೆಂಡತಿರ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು. ಆರ್ಥಿಕವಾಗಿ ಸ್ಥಿರತೆ ಬರುವಂಥದ್ದು, ಭದ್ರತೆ ಬರುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯಮ, ಕೃಷಿ, ಹೈನುಗಾರಿಕೆ ಚಟುವಟಿಕೆ ಯಾರಿಗಿದ್ರೆ ಅದರಲ್ಲಿ ಈಗ ಉತ್ತಮವಾದ ಆರ್ಥಿಕ ಸ್ಥಿರತೆಗಳು ಮೂಡುವಂಥದ್ದು. ಇನ್ನು ರಾಜಕೀಯವಾಗಿ ಅಥವಾ ಸರ್ಕಾರದ ಮೂಲಕ ಏನೇನು ಸಿಗಬೇಕಾದ ಸೌಲಭ್ಯಗಳು, ಲಾಭಗಳು ಈಗ ತಕ್ಷಣವಾಗಿ ಸಿಗಲಿವೆ.
ಇನ್ನು ಯಾರು ಬೇರೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಅಂತ ಹೇಳ್ತೀವಿ, ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಇನ್ನಿತರ ಯಾವುದೇ ಈವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು ಮುಂತಾದೆಲ್ಲ ಇರ್ಬೋದು. ಈ ರೀತಿ ಅನೇಕ ರೀತಿಯ ಒಂದು ಮನೋರಂಜನಾ ಮತ್ತು ಸಾಂಸ್ಕೃತಿಕ ಮತ್ತು ಇನ್ನಿತರವಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅನೇಕ ರೀತಿಯ ಉದ್ಯೋಗಾವಕಾಶಗಳು ಬರಲಿವೆ. ಅವರ ಒಂದು ಸ್ವಂತವಾಗಿ ಮಾಡುವಂಥ ಉದ್ಯಮದಲ್ಲಿ ತುಂಬ ಲಾಭ ಆದಾಯ ಬರಲಿದೆ. ಇನ್ನು ಈ ಸಾಮಾಜಿಕ ಜಾಲತಾಣ, ಟಿವಿ, ಸಿನಿಮಾ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು, ಚಾನ್ಸ್ಗಳು ಸಹ ಸಿಗಲಿವೆ. ಹಾಗಾಗಿ ಅನೇಕ ವೃತ್ತಿಪರರಿಗೆ ವೃತ್ತಿಯಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವ್ಯಾಪಾರಸ್ಥರಿಗೆ, ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಲಾಭ ಬರುವಂಥ ಅವಕಾಶಗಳು ಖಂಡಿತ ಈ ಶುಕ್ರನು ಈ ಬಾರಿ ಕೊಳ್ಳಿದ್ದಾನೆ. ಇಂಥ ಅವಕಾಶ ಮತ್ತೆ ಮತ್ತೆ ಬರುವಂಥದ್ದಲ್ಲ. ಹಾಗೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರ್ಥಿಕವಾಗಿ ಉತ್ತಮ ಇದೆ, ಸಾಮಾಜಿಕವಾಗಿಯೂ ಅದಕ್ಕೆ ಕೌಟುಂಬಿಕವಾಗಿ ಉತ್ತಮ ಫಲವನ್ನು ಶುಕ್ರನು ಈ ಬಾರಿ ನಿಮಗೆ ಕೊಳ್ಳಿದ್ದಾನೆ. ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಸೌಲಭ್ಯಗಳು ಶುಕ್ರನಿಂದ ನಿಮಗೆ ಆಶೀರ್ವಾದವಾಗಿ ಈಗ ಸಿಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಆಸಕ್ತಿಯುಳ್ಳ ಮಕರ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮ ಮಾರ್ಗಗಳನ್ನು ಅನುಸರಿಸಬಹುದು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ 2ನೇ ಮನೆ ಅಥವಾ ಧನಸ್ಥಾನ ಅಂತ ಹೇಳ್ತಾರೆ. ಅದರ ಹೆಸರೇ ಹೇಳುವಂತೆ ಧನ ಅಂದರೆ ಧನದ ನಿಮಗೆ ಹಣದ ವಿಶೇಷವಾದ ಲಾಭಗಳು ಈಗಲೂ ಆಗಲಿವೆ. ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಎಲ್ಲ ಇರುತ್ತೆ. ಹಿಂದೆ ನಷ್ಟವಾಗಿದ್ದ ನಿಮ್ಮ ಉದ್ಯಮ ವ್ಯಾಪಾರಗಳಿಗೆ ಲಾಭದ ಕಡೆಗೆ ಬರೋದು, ಅದು ಹಿಂದೆ ನಿಮಗೆ ಬರಬೇಕಾಗಿದ್ದ ದೊಡ್ಡ ಮೊತ್ತದ ಹಣಗಳು ಬರುವಂಥದ್ದು, ಹಿಂದೆ ನೀವು ಕೊಟ್ಟ ಸಾಲದ ಹಣ ಈಗ ಮರಳಿ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಆಗುವಂಥದ್ದು, ಹೊಸ ಉದ್ಯಮಗಳನ್ನು, ಹೊಸ ಏನಾದರೂ ವೆಂಚರ್ಗಳನ್ನು ಅಥವಾ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಕೆಲವರಿಗೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಏನಾದರೂ ಇನ್ಕ್ರಿಮೆಂಟು, ಇನ್ಸೆಂಟಿವ್ ಮುಂತಾದ ಏನಾದರೂ ಸೌಲಭ್ಯಗಳು ನಿಮಗೆ ಸಿಗುವಂಥದ್ದು. ಹಿಂದೆ ಬಹಳ ಪ್ರಯತ್ನಗಳನ್ನು ಮಾಡಿದರೂ ಸಿಗಲಿದ್ದ ಸವಲತ್ತುಗಳು ಈಗ ನಿಮಗೆ ತಕ್ಷಣವಾಗಿ ಸಿಗುವಂಥದ್ದು. ಮೇಲಧಿಕಾರಿಗಳ ಜೊತೆ ಬಾಂಧವ್ಯ ಉತ್ತಮ ಇರುತ್ತೆ. ಮನೆಯ ಸದಸ್ಯರಲ್ಲೂ ಬಾಂಧವ್ಯ ಉತ್ತಮ ಇರುತ್ತೆ. ವ್ಯಾಪಾರಿಗಳಿಗೆ ಇನ್ನಷ್ಟು ಅವರ ಒಂದು ವ್ಯಾಪಾರ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಈಗ ನಿಮ್ಮ ತಕ್ಷಣವಾಗಿ ನಿಮ್ಮ ಪರವಾಗಿ ಆಗುತ್ತೆ. ಮಿತ್ರರಿಂದಲೂ ಬಂಧುಗಳಿಂದಲೂ ಸಹಾಯ ಇದೆ. ಈ ರೀತಿ ಏನೇನೋ ನೀವು ಅಪೇಕ್ಷೆ ಪಡ್ತಿರೋ ಅವೆಲ್ಲ ನಿಮ್ಮ ಪರವಾಗಿ ಈಗ ಚೆನ್ನಾಗಾಗುತ್ತೆ. ಸಾಡೆ ಸಾತಿಯ ಒಂದು ಪರಿಣಾಮ ಇದ್ದರೂ ಸಹ ಮಧ್ಯೆ ಮಧ್ಯೆ ಇಂಥ ಶುಭ ಗ್ರಹಗಳು, ಅದಕ್ಕೆ ಹೇಳೋದು ಶುಭ ಗ್ರಹಗಳು ಅಂತ, ಶುಭ ಗ್ರಹಗಳು ಉತ್ತಮ ಫಲವನ್ನು ಆಗಾಗ ಕೊಡ್ತಾ ಇರ್ತವೆ. ಹಾಗಾಗಿ ಯಾರೋ ಈ ಸಾಡೆ ಸಾತಿಯ ಪರಿಣಾಮ ಅಥವಾ ಅಷ್ಟಮ ಶನಿ, ಪಂಚಮ ಶನಿ ಅಂತಂದ ಜನರ ಮನಸ್ಸಲ್ಲಿ ಭಾವನೆ ಇರುತ್ತೆ. ಯಾವಾಗಲೂ ಅವುಗಳಿಂದ ನಿರಂತರವಾಗಿ ಕಂಟಿನ್ಯೂಸ್ ಕೆಟ್ಟದೇ ಬರೋದಿಲ್ಲ. ಮಧ್ಯೆ ಮಧ್ಯೆ ಇಂಥ ಒಂದು ಉತ್ತಮ ಫಲಗಳು, ಒಳ್ಳೆಯ ಗ್ರಹಗಳು ಕೊಡ್ತಾ ಇರ್ತವೆ. ಆ ಕಾಲವನ್ನು ನಾವು ಗುರುತಿಸಿಕೊಂಡು ನಾವು ಅದರ ಫಲವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋ ಮಾಡೋದರ ಉದ್ದೇಶ. ಹಾಗಾಗಿ ಈ ಒಂದು ಕುಂಭರಾಶಿಯವರು ಈ ಒಂದು ಅವಧಿಯನ್ನು ಜನವರಿ 28ರಿಂದ ಫೆಬ್ರವರಿ 28ರ ಅವಧಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಿಂದೆ ಲಕ್ ನಿಮ್ಮ ಪರವಾಗಿರಲಿಲ್ಲ, ಈಗ ಶುಕ್ರನಿಂದ ಲಕ್ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಆ ಒಂದು ಬಂದಂತಹ ಈ ಒಂದು ತಿಂಗಳ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಶುಕ್ರ ಅನುಗ್ರಹದಿಂದ ಈ ಒಂದು ಅವಕಾಶವು ಶುಭವಾಗಿ ಆಗಲಿ. ಆಸಕ್ತಿ ಉಳ್ಳಂತಹ ಕುಂಭರಾಶಿಯವರು ಶುಕ್ರನಿಗೆ ಸಂಬಂಧಿತ ಕೊನೆಗೆ ಹೇಳುವಂಥ ಪ್ರಾರ್ಥನೆ, ಶ್ಲೋಕ, ದಾನ ಧರ್ಮಗಳನ್ನು ಅನುಸರಿಸಬಹುದು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಬಂದಂಥ ಶುಕ್ರ. ಇಲ್ಲಿ ವಿಶೇಷತೆ ಏನಂದರೆ ಜನ್ಮದಲ್ಲಿ ಬಂದಂತಹ ಗುರು ಆಗಲಿ, ಜನ್ಮದಲ್ಲಿ ಬಂದಂಥ ಸೂರ್ಯನಾಗಲಿ, ಜನ್ಮದಲ್ಲಿ ಬಂದಂಥ ಮಂಗಳ, ಶನಿ, ರಾಹು, ಕೇತುಗಳು ಯಾರೂ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಜನ್ಮದಲ್ಲಿ ಬಂದಂತಹ ಶುಕ್ರನೋ ಚಂದ್ರನೋ ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ಯಾವೊಂದು ಶುಕ್ರನ ನಿಮಗೆ ಹೆಚ್ಚಿನ ಲಾಭವನ್ನು ಆದಾಯನಿಗೆ ಕೊಡಲಿದ್ದಾನೆ. ಆದರೆ ಇಲ್ಲಿ ಕೊಟ್ಟಂಥ ಹಣದಲ್ಲಿ ನಿಮಗೆ ಅದನ್ನು ದುಂದುವೆಚ್ಚ ಮಾಡೋದು, ದುರುಪಯೋಗ ಮಾಡೋದು ಬುದ್ಧಿನೂ ಬರುತ್ತೆ, ಅಥವಾ ಅನಪೇಕ್ಷಿತ ಖರ್ಚು ಮಾಡಲಿಕ್ಕೆ ಸಹ ಬುದ್ಧಿ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಶುಕ್ರನಿಂದ ನಿಮಗೆ ಧನ ಲಾಭ ಇದೆ, ಆರ್ಥಿಕವಾಗಿ ಉತ್ತಮ ಪರಿಸ್ಥಿತಿ ಇದೆ, ಬರಬೇಕಾದ ಹಣ ಎಲ್ಲ ಬರುತ್ತೆ. ಅಥವಾ ಯಾವುದಾದ್ರು ನೀವು ಏನಾದರೂ ಒಂದು ವ್ಯಾಪಾರದ ಮೂಲಕ ಇದರ ಮೂಲಕ ದೊಡ್ಡ ಮೊತ್ತದ ಹಣವನ್ನು ಪಡಲಿಕ್ಕೆ ಆಗುತ್ತೆ ಅಂದರೆ ಒಂದು ಬಿಗ್ ಅಮೌಂಟ್. ಆದರೆ ಬಂದಂತಹ ಬಿಗ್ ಅಮೌಂಟನ್ನು ನೀವು ಕರಗಿಸಲಿಕ್ಕೆ ಬೇಗ ಮನಸ್ಸು ಮಾಡ್ತೀರಿ. ಅಂದರೆ ಕರಗಿಸಂದರೆ ಅದನ್ನು ಉಚಿತವಾದ ಖರ್ಚುಗಳಿಂದ ಅನುಚಿತ ಖರ್ಚುಗಳಿಗೆ, ಅನಪೇಕ್ಷಿತ ಖರ್ಚುಗಳಿಗೆ, ಆಡಂಬರಗಳಿಗೆ, ಶೋಕಿಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಅತಿ ಆಸೆಗೆ ಒಳಗಾಗಿ ಒಂದು ರಿಸ್ಕ್ ಇರುವಂಥ ಇದಕ್ಕೆಲ್ಲ ಹೂಡಿಕೆ ಮಾಡಲಿಕ್ಕೆ ಎಲ್ಲ ಬುದ್ಧಿ ಕೊಡ್ತಾನೆ. ನಾವು ನೋಡಿರ್ಬೋದು, ಕೆಲವೊಬ್ಬರು ಲಕ್ಷಾಂತರ ಹಣವನ್ನು ಕಳೆದುಕೊಳ್ತಾರೆ, ಕೋಟ್ಯಾಂತರ ಹಣನ ಒಂದು ಗಂಟೆ ಒಳಗೆಲ್ಲ ಕಳೆದುಕೊಂಡು ನಾವು ವಿತರಣೆಗಳು ನೋಡ್ತಾ ಇರ್ತೇವೆ. ಹಾಗಾಗಿ ಅಂತಹ ಒಂದು ಟೆಂಡೆನ್ಸಿ ಇದ್ದಾಗ ಈಗ ನಿಮಗೆ ಈ ಒಂದು ಬುದ್ಧಿ ಬರುತ್ತೆ. ಹಾಗಾಗಿ ಮೀನರಾಶಿಯವರು ಈ ಬಂದಂಥ ಹಣದಲ್ಲಿ ಅಥವಾ ಇರುವಂಥ ಹಣವನ್ನಾಗಲಿ ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಬೇಕು. ಜೊತೆಗೆ ನಿಮಗೆ ಆರ್ಥಿಕವಾಗಿ ಉತ್ತಮ ಫಲ ಬರುತ್ತೆ, ಆರ್ಥಿಕವಾಗಿ ಲಾಭಗಳು ಆದಾಯಗಳಿರ್ತವೆ. ಆದರೆ ಬಂದಂಥ ಹಣದಲ್ಲಿ ನೀವು ದುರುಪಯೋಗ ಮಾಡೋದಾಗಲಿ, ಇನ್ನು ಕೆಲವರು ದುಶ್ಚಟಗಳಿಗೆ, ಆಡಂಬರಗಳಿಗೆ, ದುಷ್ಟ ಕಾರ್ಯಗಳಿಗೆಲ್ಲ ಖರ್ಚು ಮಾಡೋದೆಲ್ಲ ಬುದ್ಧಿ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರ, ದುಷ್ಟ ಸಂಘಿಗಳದ್ದು ಈಗ ಬೇಗನೆ ಕನೆಕ್ಷನ್ ಆಗುತ್ತೆ. ಅಂಥ ಕನೆಕ್ಷನ್ಗಳನ್ನು ಕಟ್ ಮಾಡ್ಕೋಬೇಕು. ಅಂಥದ್ದನ್ನು ನೀವು ಪ್ರೇರೇಪಣೆ ಮಾಡಬಾರ್ದು. ಹಾಗಾಗಿ ಇನ್ನು ಕೆಲವರು ನಿಮಗೆ ತಪ್ಪಾದ ಮಾಹಿತಿ, ರಾಂಗ್ ಐಡಿಯಾಗಳನ್ನು, ರಾಂಗ್ ಪ್ಲ್ಯಾನ್ಗಳನ್ನು ಕೊಟ್ಟು ನಿಮ್ಮ ಹಣಗಳನ್ನು ಮುಳುಗಡೆ ಮಾಡಿಸ್ತಾರೆ. ಅದನ್ನು ಸಹ ಗಮನಿಸಬೇಕು. ಅಂಥದ್ದೆಲ್ಲ ಬರುತ್ತೆ ಈಗ. ಹಾಗಾಗಿ ಜನ್ಮದಲ್ಲಿ ಬಂದಂತಹ ಶುಕ್ರನು ಹಣವನ್ನು ಕೊಡ್ತಾನೆ,
ಅದರ ಜೊತೆಗೆ ಸ್ವಲ್ಪ ಕೆಟ್ಟ ಗುಣವನ್ನು ಕೊಡ್ತಾನೆ, ಕೆಟ್ಟ ಬುದ್ಧಿಯನ್ನು ಸಹ ಕೊಡ್ತಾನೆ. ಅದನ್ನು ಸ್ವಲ್ಪ ಗಮನಿಸಿಕೊಂಡು ಮೀನರಾಶಿಯನ್ನು ನೋಡಬೇಕು. ಯಾಕಂದರೆ ನೀವು ಈಗಾಗಲೇ ಸಾಡೆ ಸಾತಿಯ ಒಂದು ಹಂತದಲ್ಲಿದ್ದೀರಾ. ಆ ಸಾಡೆ ಸಾತಿಯ ಒಂದು ಹಂತ ಇನ್ನೂ ನಿಮಗೆ ತುಂಬ ಪವರ್ಫುಲ್ಲಾಗಿ ಬರಲಿದೆ. ಈ ಹಂತದಲ್ಲಿ ನಿಮಗೆ ದುಡ್ಡು ತುಂಬ ಕೈಗೆ ಬರ್ತಾ ಇರುತ್ತೆ. ದುಡ್ಡಿಗೇನು ಕೊರತೆ ಬರೋದಿಲ್ಲ. ಈಗ ದುಡ್ಡು ಬರ್ತಾ ಇರುತ್ತೆ. ಬಂದ ದುಡ್ಡನ್ನು ನೀವು ಸ್ವಲ್ಪ ಭದ್ರತೆನೋ ಅಥವಾ ನಿಮ್ಮ ಒಂದು ಭವಿಷ್ಯಕ್ಕೋ ಸ್ವಲ್ಪ ಅದನ್ನು ಸೇವಿಂಗ್ ಮಾಡೋದು, ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿರೋದು ಮಾಡ್ಕೊಂಡು ಇರಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಎಚ್ಚರಿಕೆ ಮೀನರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಇನ್ನು ಅದರ ಹೊರತು ನಿಮಗೆ ಆರೋಗ್ಯ ವಿಚಾರವಾಗಲಿ ಇನ್ನಿತರ ಸಾಮಾಜಿಕ ವಿಚಾರವಾಗಿ ಅಷ್ಟೇನೂ ಅಡೆತಡೆಗಳು ಬರೋದಿಲ್ಲ. ಇವೆಲ್ಲವೂ ಇಲ್ಲಿವರೆಗೆ 12 ರಾಶಿಗಳ ಮೇಲೆ ಶುಕ್ರನ ಮೀನರಾಶಿಯ ಒಂದು ಉಚ್ಚ ಸ್ಥಾನದ ಒಂದು ತಿಂಗಳ ಅವಧಿ ಜನವರಿ 28ರಿಂದ ಫೆಬ್ರವರಿ 28ರವರೆಗಿನ ಒಂದು ವಿಶೇಷವನ್ನು ಹೇಳಿದ್ದೇನೆ. ಇದು ಆತನ ರುಜುಗತಿಯ ಫಲ ಅಷ್ಟೇ ಆಗಿರುತ್ತೆ. ಇದೇ ರಾಶಿಯಲ್ಲಿ ಆತನು ಕಂಟಿನ್ಯೂ ಆಗ್ತಾನೆ. ಅಲ್ಲಿ ಫೆಬ್ರವರಿ 28ರ ಬಳಿಕ ಮಾರ್ಚ್ 1ರಿಂದ ಆತನಿಗೆ ಅಲ್ಲಿ ವಕ್ರಗತಿ ಪ್ರಾಪ್ತಿ. ಮಾರ್ಚ್ 1ರಿಂದ ವಕ್ರಗತಿ ಪ್ರಾಪ್ತಿ ಆದರೆ ಅಲ್ಲಿ ಏಪ್ರಿಲ್ 12ರವರೆಗೂ ವಕ್ರಗತಿಯಲ್ಲಿ ಇರ್ತಾನೆ. ಆ ಬಳಿ ಏಪ್ರಿಲ್ 12ರಿಂದ ಏಪ್ರಿಲ್ 13ರಿಂದ ಆತನಿಗೆ ಮೇ ಕೊನೆಯವರೆಗೂ ಆತನು ಮತ್ತೆ ಪುನಃ ರುಜುಗತಿಗೆ ಬರ್ತಾನೆ. ಆಗ ಬೇರೆ ಬೇರೆ ಫಲನ ಬೇರೆ ಬೇರೆ ವಿಡಿಯೋನ ಮಾಡ್ತಾನೆ. ಹಾಗಾಗಿ ಯಾರೋ ಇದರ ಬಗ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಆತನು ಈ ಬಾರಿ ಒಂದು ದಾಖಲೆಯಾಗಿ 4 ತಿಂಗಳುಗಳ ಕಾಲ ಮೀನರಾಶಿಯಲ್ಲಿ ಇರುವಂಥ ಒಂದು ಘಟನೆಗಳು ಅಪೂರ್ವಕ್ಕೆ ಜರುಗ್ತಾ ಇದೆ. ಹಾಗಾಗಿ ಮೊದಲ ತಿಂಗಳ ಒಂದು ಈ ರುಜುಗತಿಯ ಫಲಭಾವವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಇದನ್ನು ಎಲ್ಲ ನೀವು ವೀಕ್ಷಿಸಿಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಈ ಶುಕ್ರನಿಂದ ಬರ್ಬೋದಾದ ಕೆಲವೊಂದು ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು ನಿವಾರಣೆಗೆ ಏನು ಮಾಡಬೇಕು, ಅಥವಾ ಈಗಾಗಲೇ ಒಳ್ಳೆಯ ಪರಿಣಾಮ ಹೇಳುವಂಥ ರಾಶಿಗಳು ಇನ್ನಷ್ಟು ಉತ್ತಮ ಫಲವನ್ನು ಪಡೀಲಿಕ್ಕೆ, ಶುಕ್ರನ ಒಲಂಬೆಯನ್ನು ಪಡಲಿಕ್ಕೆ ಏನು ಮಾಡಬೇಕು ಅನ್ನೋದು ಸರಳವಾದ ಭಕ್ತಿ ಮಾರ್ಗವನ್ನು ಹೇಳ್ತೇನೆ. ಶುಕ್ರನು ವಿಶೇಷವಾಗಿ ಧನಕ್ಕೆ, ಭಾಗ್ಯಕ್ಕೆ, ಸೌಭಾಗ್ಯಕ್ಕೆ ಕಾರಕ. ಆದರೆ ಆ ಧನವನ್ನು, ಸೌಭಾಗ್ಯವನ್ನು ಅಥವಾ ನಮಗೆ ವಿಶೇಷವಾದ ಸಂಪತ್ತನ್ನು ಕರುಣಿಸುವಂಥ ಮಹಾಶಕ್ತಿ ತಾಯಿ ಮಹಾಲಕ್ಷ್ಮಿ ಆಗಿರ್ತಾಳೆ. ಹಾಗಾಗಿ ಆತನು ಭೃಗುಕುಲಕ್ಕೆ ಸಂಬಂಧಿಸಿದ ಒಂದು ವ್ಯಕ್ತಿಯಾಗಿರ್ತಾನೆ. ಶುಕ್ರನು ಭೃಗು ಅಂತ ಅದರ ಇನ್ನೊಂದು ಹೆಸರು. ತಾಯಿ ಮಹಾಲಕ್ಷ್ಮಿ ಮಾತೆ ಸಹ ಭೃಗುಕುಲ ಸಂಜಾತೆ. ಆಕೆಯನ್ನು ಭಾರ್ಗವಿ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಆಕೆಯ ಒಂದು ವಿಶೇಷವಾದ ಅನುಷ್ಠಾನ ಮಾಡೋದಾಗಲಿ, ಮಹಾಲಕ್ಷ್ಮಿ ತಾಯಿಯ ಭಕ್ತಿ, ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿಯ ಒಂದು ಅಷ್ಟಕ ಅಥವಾ ಮಹಾಲಕ್ಷ್ಮಿ ಆರಾಧನೆ, ಬೇರೆ ಬೇರೆ ರೀತಿಯ ಸ್ತುತಿ ಸ್ತೋತ್ರಗಳನ್ನು ಮಾಡುವಂಥದ್ದು, 108 ಮಹಾಲಕ್ಷ್ಮಿ ನಾಮಗಳನ್ನು ಹೇಳುವಂಥದ್ದು, ಅಷ್ಟಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಶುಕ್ರವಾರದಂದು ಲಕ್ಷ್ಮೀ ದೇವರುಗಳ ಸಂದರ್ಶನ ಮಾಡುವಂಥದ್ದು, ಶುಕ್ರವಾರ ವ್ರತ ನಿಯಮ ಪಾಲಿಸಿ ಮಹಾಲಕ್ಷ್ಮಿಯ ಕಲಸವನ್ನು ಪೂಜೆ ಮಾಡುವಂಥದ್ದು. ಈ ರೀತಿ ಹಲವಾರು ಮಾರ್ಗಗಳಿಂದ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಶುಕ್ರನು ಸಂಪ್ರೀತಿ ಆಗ್ತಾನೆ. ಹಾಗಾಗಿ ಪ್ರತಿನಿತ್ಯ ದೇವಿಗೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಹೇಳ್ಕೊಳ್ಬೋದು. ಅಥವಾ ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ. ಇದು ಒಟ್ಟಿಗೆ 8 ಶ್ಲೋಕಗಳಿರ್ತವೆ. ಅದನ್ನು 8 ಶ್ಲೋಕವನ್ನು ಪಠನೆ ಮಾಡ್ಬೋದು. ಅಥವಾ ಯಾರಿಗೆ 8 ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಕಷ್ಟ ಆಗುತ್ತೆ ಅಂಥವ್ರು ಆರಂಭದ ಈ ಮೊದಲು ಹೇಳಿದಂಥ ಒಂದೇ ಶ್ಲೋಕವನ್ನು ಸಹ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ಅಮ್ಮನನ್ನು ಬೇಡಿಕೊಳ್ಳಿ. ಅಥವಾ ದೇವಿಯ ಬೇರೆ ಬೇರೆ ರೀತಿಯ ಸ್ತುತಿಗಳು, ಸ್ತೋತ್ರಗಳು, ಶ್ಲೋಕಗಳು ಎಲ್ಲ ಈಗ ಜಾಲತಾಣದಲ್ಲಿ ಈಗ ಮೀಡಿಯಾದಲ್ಲೆಲ್ಲ ಲಭ್ಯ ಇರುತ್ತೆ. ಅದನ್ನು ಅನುಸರಿಸಿಕೊಂಡು ನೀವು ಪ್ರಾರ್ಥನೆ ಮಾಡ್ಬೋದು. ಶುಕ್ರವಾರ ವ್ರತ ನಿಯಮ ಇದ್ದುಕೊಂಡು ಪೂಜೆ ಮಾಡ್ಬೋದು. ಹತ್ತಿರ ಮಹಾಲಕ್ಷ್ಮಿ ದೇವಾಲಯ ಇದ್ದರೆ ಅದರಲ್ಲಿ ಪೂಜೆ ಮಾಡಿಸ್ಬೋದು. ಹೆಚ್ಚಿನ ಮಹಾಲಕ್ಷ್ಮಿ ದೇವರುಗಳು ಇಲ್ಲದೇ ಇರುವಂಥ ಜಾಗದಲ್ಲಿ ಅನೇಕ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ದೇವಿಯ ದೇವಸ್ಥಾನ ಅಂತ ಇದ್ದಿರುತ್ತೆ. ಯಾವುದೇ ಒಂದು ದೇವಿ ಆಗುತ್ತೆ. ಹಾಗಾಗಿ ತಾಯಿಯು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಶಕ್ತಿ, ಮಹಾಸರಸ್ವತಿ ಎಂಬಂಥ ತ್ರಿಶಕ್ತಿ ರೂಪಿಣಿಯಾಗಿರ್ತಾಳೆ. ಹಾಗಾಗಿ ಯಾವುದೇ ದೇವಿಯ, ಯಾವುದೇ ಅಮ್ಮನವರ ದೇವಾಲಯವನ್ನು ಶುಕ್ರವಾರದಿಂದ ಅಥವಾ ಮಂಗಳವಾರದಿಂದ ನೀವು ಸಂದರ್ಶನ ಮಾಡಿ ಅಲ್ಲಿ ಸಹ ಪೂಜೆ ಸಲ್ಲಿಸ್ಬೋದು, ಕುಂಕುಮಾರ್ಚನೆಯನ್ನು ಸಲ್ಲಿಸ್ಬೋದು, ಪುಷ್ಪಾರ್ಚನೆಯನ್ನು ಮಾಡಿಸ್ಬೋದು. ಹೀಗಾಗಿ ತಾಯಿಯ ಒಂದು ಅನುಗ್ರಹವನ್ನು ಪಡೆಯೋದ್ರಿಂದ ಅಲ್ಲಿ ಶುಕ್ರನು ಸಂಪ್ರೀತಿ ಆಗ್ತಾನೆ. ಇನ್ನು ಶುಕ್ರನಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಶ್ಲೋಕಗಳು, ಸ್ತೋತ್ರಗಳು ಇರ್ತವೆ. ಅದರಲ್ಲಿ ಪ್ರಸಿದ್ಧವಾಗಿರುವಂಥ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಶುಕ್ರನ ಒಂದು ಈ ಶ್ಲೋಕ: ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹಗಳ ಸ್ತೋತ್ರದ ಒಂದು ಶುಕ್ರನ ಶ್ಲೋಕ ಆಗಿರುತ್ತೆ. ನವಗ್ರಹಗಳ ಶ್ಲೋಕ 9 ಪಠನೆ ಮಾಡೋದು ಭಾಳ ಒಳ್ಳೆಯದು. ಯಾರಿಗೆ ಒಂದು ಆಸಕ್ತಿ ತಂತ್ರದಿಂದ ಮಾಡಿ ಕಂಟಿನ್ಯೂ ಮಾಡಿ. ಯಾರಿಗೆ ಅದನ್ನು ಹೇಳಲಿಕ್ಕೆ ಸ್ವಲ್ಪ ಸಮಯಾವಕಾಶ ಅಥವಾ ಉಚ್ಚಾರದ ಕೊರತೆ ಎಲ್ಲ ಇರುತ್ತೆ ಅಂಥವರು ಈ ಶುಕ್ರನ ಒಂದು ಶ್ಲೋಕವನ್ನು ಹೇಳ್ಬೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಸರಳವಾಗಿದೆ ಈ ಶುಕ್ರನ ಶ್ಲೋಕ. ಇದನ್ನೇ 6 ಬಾರಿ ರಿಪೀಟ್ ಮಾಡಿ ಹೇಳಿ. 6 ಅನ್ನೋದು ಶುಕ್ರನಿಗೆ ಒಂದು ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. 6 ಬಾರಿ ಇದೇ ಒಂದೇ ಶ್ಲೋಕನ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಇನ್ನು ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಅನ್ನೋದಲ್ಲಿದೆ, ಬಹಳ ಪ್ರಸಿದ್ಧವಾಗಿರುತ್ತೆ. ಅದನ್ನು ಸಹ ನೀವು ಹೇಳ್ಕೊಳ್ಬೋದಾಗಿದೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಹು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾ ಹರತು ಮೇ ಭೃಗುಹು. ಆಗಲೇ ಹೇಳಿದ್ದೇನೆ, ಆತನು ಭೃಗು ಅಂತ ಶುಕ್ರನ ಇನ್ನೊಂದು ಹೆಸರದು. ಆತನು ಭಾರ್ಗವ ಕುಲ ಸಂಜಾತನಾಗಿರೋದ್ರಿಂದ ಆತನಿಗೆ ಭೃಗು ಎಂದೂ ಕರೆಯುತ್ತಾರೆ. ಹಾಗಾಗಿ ಅಂಥ ದೈತ್ಯ ಮಂತ್ರಿಯು
ಆಗಿರುವಂಥ ಪ್ರಾಣದಶ್ಚ ಅಂದರೆ ಒಂದು ಮೃತ ಸಂಜೀವಿನಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿರೋನು ಆಗಿರ್ತಾನೆ. ಯಾಕಂದರೆ ಶುಕ್ರನು ಮೃತ ಸಂಜೀವಿನಿ ವಿದ್ಯಾ ಕಥೆ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತವನು ಪ್ರಾಣದಶ್ಚ ಮಹಾಮತಿ ಅಂದರೆ ತುಂಬ ಒಂದು ಮೇಧಾವಿಯು. ಅಥವಾ ಪ್ರಭುಸ್ತಾರ ಗ್ರಹಣಾಂಚ ಅಂದರೆ ಎಲ್ಲ ಒಂದು ತಾರಾಮಂಡಲಕ್ಕೆ ನೀನು ಪ್ರಭು ಸ್ವರೂಪದಲ್ಲಿರುವಂಥದ್ದು. ಅಂದರೆ ಶುಕ್ರ ಅಂದರೆ ಬೆಳ್ಳಿ ಅಂತ ಕರೀತಾರೆ ನಾವು, ಬೆಳ್ಳಿ ಮೂಡುವುದಂತ ಕೇಳ್ತೀವಲ್ಲ, ಹಾಗಾಗಿ ಆ ಬೆಳ್ಳಿ ಮೂಡುವುದಂತ. ಹಾಗಾಗಿ ಆತನೊಂದು ಪ್ರಭುವಿಗೆ ತಾರಕ ಗ್ರಹ ಸ್ವರೂಪನಾಗಿರ್ತಾನೆ. ಅಂಥ ಒಂದು ಶುಕ್ರನ ಆಶೀರ್ವಾದವನ್ನು ನಮಗೆ ಕೊಡಬೇಕು, ಪೀಡೆಯನ್ನು ನಿವಾರಣೆ ಮಾಡುವಂಥ. ಹಾಗಾಗಿ ಆ ಒಂದು ಪೀಡಾಪರ ಶ್ಲೋಕವನ್ನು ಪಾಠನೆ ಮಾಡು ಸಹ ಬಹಳ ಒಳ್ಳೆಯದಾಗಿದೆ, ಅದರಿಂದ ಉತ್ತಮ ಫಲ ಬರುತ್ತೆ. ಇನ್ನು ಶುಕ್ಲನ ಈ ಮೂಲ ಮಂತ್ರ ಸಹ ಈ ರೀತಿ ಬರುತ್ತೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನೋದು ಈ ಶುಕ್ರನ ಮೂಲ ಮಂತ್ರ ಆಗಿರುತ್ತೆ. ಅದನ್ನು 108 ಬಾರಿ ನೀವು ಅನುಷ್ಠಾನ ಮಾಡಿ ಪಠನೆ ಮಾಡ್ಬೋದು. ಪ್ರತಿದಿನವೂ ಮಾಡ್ಬೋದು, ಅಥವಾ ಶುಕ್ರವಾರ ವ್ರತ ನಿಯಮ ಇದ್ದುಕೊಂಡು ಸಹ ಮಾಡ್ಬೋದಾಗಿದೆ. ಇವೆಲ್ಲವೂ ಶುಕ್ರನಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕಗಳ ವಿಚಾರ ಆಯಿತು. ಇನ್ನು ದಾನ ಧರ್ಮಾದಿಗಳ ಮಾರ್ಗವನ್ನು ಅನುಸರಣೆ ಮಾಡೋರು ವಿಶೇಷವಾಗಿ ಈ ಶುಕ್ರನಿಗೆ ಸಂಬಂಧಿತವಾದ ಧಾನ್ಯ ಅವರೆಕಾಳು ಅಂತಾಗಿರುತ್ತೆ. ಅವರೆಕಾಳು ವಿಶೇಷವಾಗಿ ಕೆಲವೊಂದು ಸೀಸನಲ್ಲಿ ಸಿಗುತ್ತೆ, ಕೆಲವೊಂದು ಸೀಸನಲ್ಲಿ ಸಿಗೋದಿಲ್ಲ. ಹಸಿ ಅವರೆಕಾಳನ್ನಾಗಲಿ ಅದು ಒಣಗಿಸಿದ ಅವರೆಕಾಳನ್ನು ದಾನವಾಗಿ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ದೇವಾಲಯಗಳಿಗೆ, ಅಥವಾ ಯಾವುದೇ ರೀತಿಯ ದೇವಾಲಯಗಳಿಗೆ ಅನ್ನದಾನ ನಡೆಸುವಂಥ ದೇವಾಲಯಗಳಿದ್ರೆ ಅಲ್ಲಿ ನೀವು ಅವರೆಕಾಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಬ್ರಾಹ್ಮಣರಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಅನಾಥರಿಗೆ, ವೃದ್ಧರಿಗೆ ಸಹ ಇದನ್ನು ದಾನವಾಗಿ ಕೊಡ್ಬೋದಾಗಿದೆ. ಅವರೆಕಾಳು, ಅವರೆಬೇಳೆ ಅಥವಾ ಅವರೆಕಾಳಿನಿಂದ ಮಾಡಿದ ಉತ್ಪನ್ನಗಳನ್ನು. ಅವರೆಕಾಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರೆಕಾಳಿನ ಒಂದು ಬೇರೆ ರೀತಿಯ ಪ್ರತಿರೂಪವಾದ ಧಾನ್ಯಗಳಿರ್ತವೆ. ಉದಾಹರಣೆಗೆ ರಾಜ್ಮಾ ಅಂತ ಇರ್ಬೋದು, ಅಲಸಂದೆ ಬೀಜ ಅಂತ ಇರ್ಬೋದು. ಹಾಗೆ ಅವರೇ ಜಾತಿಯ ಯಾವುದೇ ರೀತಿಯ ಈ ಕಾಳುಗಳನ್ನು ಅವಾಗ ದಾನವಾಗಿ ಕೊಡ್ಬೋದಾಗಿದೆ. ಅಥವಾ ನವಗ್ರಹಗಳ ದಾನವನ್ನು ಸಹ ದಾನವಾಗಿ ಕೊಡ್ಬೋದಾಗಿದೆ. ಅದೇ ರೀತಿ ಈ ಅನೇಕ ರೀತಿಯ ಶೃಂಗಾರ ಸಾಮಗ್ರಿಗಳು, ಜೊತೆಗೆ ಬೇರೆ ಬೇರೆ ರೀತಿಯ ಭೋಗ ಸಾಮಗ್ರಿಗಳು, ಇದಕ್ಕೆ ಸಹ ಶುಕ್ರನು ಕಾರಕರಿಂದ ಅಂತಹ ಸಾಮಗ್ರಿಗಳನ್ನು ಮಹಿಳೆಯರಿಗೆ ನಾವು ದಾನವಾಗಿ ಕೊಡ್ಬೋದು. ಬಟ್ಟೆ ಬರೆಗಳನ್ನು ಅಥವಾ ಬೇರೆ ರೀತಿಯ ಫ್ಯಾನ್ಸಿ ಬೇರೆ ರೀತಿಯ ಆಭರಣಗಳನ್ನು, ಚಿನ್ನಾಭರಣಗಳನ್ನು ಇತ್ಯಾದಿಗಳನ್ನು ನೀವು ಅಂತಹ ಸ್ತ್ರೀಯರಿಗೆ ದಾನವಾಗಿ ಕೊಡ್ಬೋದು. ಅಥವಾ ನಿಮ್ಮ ಬಳಿಯಿರತಕ್ಕಂತಹ ನಿಮ್ಮ ತಾಯಿನೋ, ನಿಮ್ಮ ಪತ್ನಿನೋ, ನಿಮ್ಮ ಸಹೋದರನೋ, ನಿಮ್ಮ ಮಗಳೋ ಇವರಿಗೆ ಇಂತಹ ಒಂದು ವಸ್ತ್ರಾಭರಣಗಳನ್ನು, ಅವರು ಇಷ್ಟಪಟ್ಟಂಥ ಹೂವನ್ನು, ಇಷ್ಟಪಡುವಂಥ ಸಿಹಿ ತಿನಿಸುಗಳನ್ನು ಇತ್ಯಾದಿಗಳನ್ನು ಅವರನ್ನು ಪ್ರಸನ್ನಗೊಳಿಸುವಂಥ, ಅಂದರೆ ಮನೆಯಲ್ಲಿ ಕಾಣುವಂಥ ಪ್ರತ್ಯಕ್ಷ ಲಕ್ಷ್ಮೀ ಸ್ವರೂಪಿಣಿ ನಮ್ಮ ಮನೆಯಲ್ಲಿರುವಂತಹ ಸ್ತ್ರೀ ಸ್ವರೂಪವಾಗಿರುತ್ತೆ. ಹಾಗಾಗಿ ಆ ಒಂದು ಸ್ತ್ರೀ ಸ್ವರೂಪವನ್ನು ಗೌರವಿಸುವಂಥದ್ದು, ಅವರಿಗೆ ಮನಸ್ಸಿಗೆ ಪ್ರಸನ್ನತೆಯನ್ನು ಒದಗಿಸುವಂಥದ್ದು ಸಹ ಈ ಶುಕ್ರನ ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಇಂತಹ ಒಂದು ಯಾವುದೇ ಉಪಾಯದಲ್ಲಿ ನೀವು ಆ ಶುಕ್ರನ ಒಂದು ಒಲಮೆಯನ್ನು ಸಾಧಿಸಿಕೊಳ್ಳಿ. ಈ ಒಂದು ಶುಕ್ರನ ಉಚ್ಚಸ್ಥಾನದ ಒಂದು ಪರಿಕ್ರಮ, ಶುಕ್ರನ ಮೀನರಾಶಿ ಪ್ರವೇಶ ಜನವರಿ 28ರಿಂದ ಆಗುತ್ತೆ. ಆತನು ದೀರ್ಘಾವಧಿಯವರೆಗೆ ಅಲ್ಲೇ ಇರ್ತಾನೆ. ಮೇ ಅಂತ್ಯದವರೆಗೂ ಮುಂದೆ ಅದರಲ್ಲೇ ಇರ್ತಾನೆ. ಅದರಲ್ಲಿ ಆರಂಭದ ಈ 1 ತಿಂಗಳ ಒಂದು ರುಜಿಗತಿಯ ಫಲವನ್ನು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇನೆ. ಆ ಶುಕ್ರನ ಅನುಗ್ರಹದಿಂದ ಎಲ್ಲ ರಾಶಿಗಳಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಆರ್ಥಿಕವಾಗಿಯೂ, ನಿಮಗೆ ಸಾಮಾಜಿಕವಾಗಿಯೂ, ಜೊತೆಗೆ ಕೌಟುಂಬಿಕವಾಗಿಯೂ ಉತ್ತಮ ಫಲಗಳು ಲಭ್ಯವಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.